ಪ್ರಾರ್ಥವಿಚ್ಯತೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಕಚ್ಚಿದೇತಶ್ರುತಂ ಪಾರ್ಥ ತ್ವಯೇಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನಸಮ್ಮೋಹಃ ಪ್ರಣಷ್ಟಸ್ತೆ ಧನಂಜಯ. ನಿನ್ನ ಏಕಾಗ್ರತೆಯಿಂದ ಕೇಳಿದೆಯಾ, ಅಜ್ಞಾನದ ಸಮೂಹ ಹೋಯ್ತಾ ಮತ್ತು ಎಲ್ಲ ವಿಧವಾದ ಮೋಹ ಪೂರ್ಣ ಪ್ರಣಷ್ಟ ಪ್ರಣಷ್ಟ ಸಂಪೂರ್ಣವಾಗಿ ಮರೆಯಾಯ್ತಾ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನಷ್ಟೋ ಮೋಹ ಸ್ಮೃತಿ ಲಬ್ಧ, ಮೋಹ ಹೋಯಿತು ಸ್ಮೃತಿ ಬಂತು. ಇದು ಎಷ್ಟು ಚೆನ್ನಾಗಿ ಗಮನಿಸಿ ಅದರ ಸ್ಮೃತಿ ಬಂತು ಅಂತ ಹೇಳಬೇಕಾದ್ರೆ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಏನಂತ, ಮತ್ತ ಸ್ಮೃತಿರ್ ಜ್ಞಾನ ವಪೋಹನಂಚ. ಸ್ಮೃತಿ ಕೊಡೋದು ನಾನೇ ಅಂತ ಹೇಳಿಲ್ಲ, ಅದಕ್ಕೆ ತತ್ಪ್ರಸಾದಾನ್ಮಯ ಅಚ್ಯುತ, ನಿನ್ನ ಅನುಗ್ರಹದಿಂದನೇ ಸ್ಮೃತಿ ಬಂತು. ಶ್ರುತಿ ಬರಲಿಕ್ಕೂ ದೇವ್ರು ಬೇಕು, ಅಪೋಹನ ಮರಿಲಿಕ್ಕೂ ದೇವರು ಬೇಕು. ಬಂದು ಎಷ್ಟೋ ಕೆಟ್ಟ ವಿಷಯ ಬರಲಿಕ್ಕೆ ಹೋಗ್ತಾನೆ, ಅದೇ ಜ್ಞಾಪಕ ಬರ್ತಿರುತ್ತೆ. ಒಳ್ಳೆಯ ಜ್ಞಾಪಕಗಳಿಗೆ ಹೋಗ್ತಾನೆ, ಮರ್ತು ಹೋಗ್ತಾ ಇರುತ್ತೆ. ಅವ ಯಾವಾಗ ಸರಿ ಹೋಗುತ್ತದೋ ದೇವರೊಡ್ಡ ಶರಣು ಹೋಗ್ರೆ ಅವಾಗ ಅದು ಸಮಸ್ಯೆ ಬರೋದೇ ಇಲ್ಲ. ತ್ವತ್ಪ್ರಸಾದಾತ್ ಮಯಾ ಅಚ್ಯುತ. ಮಯಾ ಶಬ್ದಕ್ಕೆ ವಿಶೇಷ ಇನ್ನೊಂದು ಅರ್ಥನೂ ಇದೆ. ಏನು ಮಯ, ಮಾ ಅಂತ ಹೇಳಿದರೆ ಮಯ ನನ್ನಿಂದ ಸರಿ, ಮಯ ಅಂತ ಹೇಳಿದರೆ ಮಾ ಅಂದರೆ ಜ್ಞಾನ, ಮಯ ನೀ ಜ್ಞಾನದ ಮೂಲಕ ಇದನ್ನೆಲ್ಲ ಕಳೆದಿದ್ದೆ ಅಂತ ಮತ್ತೆ ಪ್ರಾರ್ಥನೆ ಗೊತ್ತಾ. ಮಾ ಅಂದರೆ ಪ್ರಮ, ಮಯ ಪ್ರಮಯ, ಗೊತ್ತಾಯ್ತಾ, ಆ ಅರ್ಥನೂ ಆಯಿತು. ವಾಯುದೇವರು ಅಂತ ಯಾಕೆ ಮಾಡ್ತೀರಿ ಇಲ್ಲಿ? ಮಯ ಅಂತ ಹೇಳಿದರೆ ಜ್ಞಾನ ಮಾಡ್ಬೋದು, ಬೇಕಷ್ಟು ಮಾಡ್ಬೋದು. ಮಯ ಅಂತ ಹೇಳಿದರೆ ಜ್ಞಾನಾಭಿಮಾನಿ ವಾಯುದೇವರು ಅಂತ ಮಾಡ್ಬೋದು. ಮಯ ಮಹಾಲಕ್ಷ್ಮೀ ದೇವಿ, ಮಯ ರಮಯ, ಮಯ ಪ್ರಮಯ ರಮಯ, ಮಯ ಪ್ರಮಾಭಿಮಾನಿನ್ಯ ವಾಯುನ. ಮಯ ನೀನು ಕೇಳಿದ್ನಲ್ಲ ಅದರಿಂದ ಹೋಯಿತು, ನನ್ನಿಂದ ಎಲ್ಲ ಕಳೆದೋಯ್ತು. ಮಯ ಅಚ್ಯುತ. ಅಚ್ಯುತ ಇದು ಸ್ವಾರಸ್ಯ ನೋಡಿ, ಮತ್ತೊಂದು ಸ್ವಾರಸ್ಯ ಇದೆ, ಜ್ಞಾಪಕ ಆಗುತ್ತಾ ಏನಂತ. ಅರ್ಜುನ ಮೊದಲು ಮಾತಾಡಿದ್ದೇನಂತ, ಸೇನೆಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಅಂತ ಹೇಳಿದ್ದ. ಕೊನೆಗೆ ಏನು ಹೇಳ್ತಾನೆ ಮತ್ತೆ ಈಗ? ಅಚ್ಯುತ ಅಂತ ಹೇಳ್ತಾನೆ. ಅಲ್ಲಿ ಅಚ್ಯುತ ಶುರು ಮಾಡಿದ, ಅಚ್ಯುತ ಅಂತ ಮುಗಿಸಿದ. ಇಲ್ಲಿ ಸ್ವಾರಸ್ಯ ಏನು ಅಂದರೆ, ಅಚ್ಯುತ ನಾಮಸ್ಮರಣೆಯಿಂದ ಏನಾಗುತ್ತೆ ಮಧ್ಯೆ ಸ್ವರವರ್ಣ ಲೋಪ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳಿದ್ದರಿಂದ ಅಚ್ಯುತ ಅಂತ ಪ್ರಾರ್ಥನೆ ಮಾಡಿದಾಗ ಎಲ್ಲ ಕಡೆ ಅಂತ ಅರ್ಥ. ಈಗ ಕಳೆದಾಯಿತು ಅಂತ ಒಪ್ಕೊಂಡ. ಈ ಅಚ್ಯುತ ನಾಮಕ್ಕಿರೋ ಮಹತ್ವ ಇದು, ಗೊತ್ತಾಯ್ತಾ. ಅಚ್ಯುತ ಅನಂತ ಗೋವಿಂದ ಮೂರನ್ನೂ ಉಪಯೋಗಿಸಿದ್ದಾರೆ. ಕಿನ್ನೋ ರಾಜ್ಯೇನ ಗೋವಿಂದ, ಗೋವಿಂದನೂ ಹೇಳಿದ್ದ. ಅಚ್ಯುತ ಅನಂತ ಬೇಕಾಡ್ಸು ಬಂದಿದೆ. ತ್ವಯಾತತಂ ವಿಶ್ವಂ ಅನಂತ ರೂಪ ಅಂತ ಬೇಕಾಷ್ಟು ಹೇಳಿದ್ದಾರೆ. ಹೀಗಾಗಿ ಸಮಸ್ಯೆಗಳು ಬಂದಾಗ ಅಚ್ಯುತ ಅನಂತ ಗೋವಿಂದ ಅಂತ ಭಗವಂತನ ಸ್ಮರಣೆ ಮಾಡಿದಾಗ ಏನಾಗುತ್ತವೋ ಲೋಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ಸೊ ಆದ್ಯಂತಗಳಲ್ಲಿ ಅಚ್ಯುತ ಶಬ್ದ ಬಂದಿರೋದು. ದೇಶತಃ ಕಾಲತಃ ಗುಣತಃ ಅನಂತನೇ. ನಾವು ಹಾಗಿಲ್ಲ ಅಂತ ಅನುಸಂಧಾನ ಮಾಡ್ಕೊಂಡು ಹೇಳ್ತಾನೆ, ತ್ವತ್ಪ್ರಸಾದಾತ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಇಷ್ಟೆಲ್ಲ ಕೇಳಿದ ಮೇಲೆ ಏನು ಮಾಡಬೇಕು ಮುಂದೆ? ಈಗ ದೇವ್ರ ಮಾತನ್ನು ಕೇಳಬೇಕು, ಗೊತ್ತಾಯ್ತಾ. ಯಾರಿಂದ ಅನುಗ್ರಹ ಪಡೆದಾಯಿತೋ ಅವ್ರ ಮಾತನ್ನು ಕೇಳಬೇಕೀಗ. ನಿನ್ನ ಮಾತನ್ನು ನಾನು ಕೇಳ್ತೇನೆ ಅಂತ ಹೇಳ್ತೇನೆ. ಕರಿಷ್ಯೇ ವಚನಂ ತವ. ಮೊದಲು ಕೃಷ್ಣ ಶುರು ಮಾಡಿದ್ದೇನಂತ, ಶೃಣುತು ಬೇಕಾಡ್ಸತ್ ಹೇಳಿದ್ದಾರೆ, ಶೃಣು ಅಂಥೇಳಿ. ಅದಕ್ಕೆ ಪುತ್ರ ಕರಿಷ್ಯೆ ಅಂತೇಳಿ. ಅದಕ್ಕೆ ಶ್ರುತ್ವ ಅನುಷ್ಠಾನಂ ಕುರು.
ಕೇಳಿದ್ದಕ್ಕೆ ಪ್ರಯೋಜನ ಏನು? ಅನುಷ್ಠಾನ ಮಾಡೋದೇ ಪ್ರಯೋಜನ. ಅರ್ಜುನ ಅದನ್ನು ಒಪ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಜ್ಞಾನ ಬಂದ ಮೇಲೆ ಕರ್ಮ ಬಿಡಬೇಕು ಅಂದರೆ ತಪ್ಪಾಯ್ತು. ಈಗ ಜ್ಞಾನ ಬಂದ ಮೇಲೆ ಏನು ಮಾಡಬೇಕು ಅಂತಾಯಿತು? ಕರ್ಮ ಮಾಡಬೇಕು ಅಂತಾಯ್ತು. ಅರ್ಥ ಆಯ್ತಾ? ಅದು ಯಾವ ಕರ್ಮನ? ಸ್ವಧರ್ಮನ, ವಿಹಿತ ಕರ್ಮನ ಮಾಡಲೇಬೇಕು ಅಂತಾಗಿದ್ದರಿಂದ ಎಲ್ಲ ಪ್ರಶ್ನೆಗೆ ಉತ್ತರ ಬಂತು. ಅರ್ಜುನ ಏನಾದರೂ ಕೂಡ ಇಷ್ಟೆಲ್ಲ ಕೇಳಿ ಅದ್ವೈತನೇ ಉದ್ದೇಶವಾಗಿದ್ದರೆ ಭೂಮಿಕಾಗಿ ನಾವಿಬ್ಬರು ಒಂದೇ ಸಮಾನ, ಒಂದೇ ಅಂತ ಹೇಳೋದು ಸಮಾನ ಅಂತ ಹೇಳೋದು ಹೇಳಲಿಲ್ಲ. ಹಾಗೆ ಎಷ್ಟು ಗೌರವದಿಂದ ಮಾತಾಡ್ತಾನೆ ಅಂತ ಹೇಳಿದಾಗ ಭೇದ ತಾರತಮ್ಯ ಎಲ್ಲೂ ಬಂದಿದೆ. ಆನಂದ ಸಾಮ್ಯಾದಿಗಳಿಗೆ ಅವಕಾಶವೇ ಇಲ್ಲ ಅಂತಾಯ್ತಾಗ ಇತ್ಯಹಂ ವಾಸುದೇವಸ್ಯ ಇದಿಷ್ಟು ಹೇಳ್ತಿರೋದು ಯಾರು? ಸಂಜಯ. ಕೃಷ್ಣ ಅರ್ಜುನ ಸಂವಾದ, ಸಂಜಯ ಧೃತರಾಷ್ಟ್ರ ಸಂವಾದ. ಗೊತ್ತಾಯ್ತಾ? ಅಲ್ಲಿ ವೈಶಂಪಾಯನ ಜನಮೇಜಯ ಸಂವಾದ. ಎಷ್ಟು ಸಂವಾದಗಳ ಪರಂಪರೆ ಇದೆ. ವಾದ ಅಂದ್ರೇನು? ತತ್ವನಿರ್ಣಯ ಮಾಡಿಕೊಡ್ತಕ್ಕಂಥ ಕತೆ. ಸಂವಾದ ಅಂದ್ರೇನು? ಇನ್ನೂ ವಿಶೇಷ. ಸಂವಾದ ಯಾವುದೇ ತತ್ವನಿರ್ಣಯ ಮಾಡಿದರೆ ವಾದ. ಅಂದರೆ ವಿಷ್ಣು ವಿಷಯಕ ತತ್ವನಿರ್ಣಯವಾದಾಗ ಏನಾಗುತ್ತದು? ಸಂವಾದ. ವಿವಾದ ವಿರುದ್ಧವಾಗಿ ಮಾತಾಡಿದಾಗ ಏನಾಯಿತು? ವಾದ. ವಿವಾದ, ಸಂವಾದ, ವಾದ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನನಗೇನಾಯ್ತು ಈಗ ಅಂತ ಹೇಳ್ತಾನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಭಗವದ್ಗೀತೆ ಕೇಳಿದವರಿಗೆಲ್ಲ ಸಂಜಯನೇ ಬಂದ ಅನುಭವ ಬರಬೇಕು. ಹೇಳೋದನ್ನು ಕೇಳ್ತಾ ಇದ್ದಾನೆ. ತಾನು ಡೈರೆಕ್ಟ್ ಶ್ರೋತೃ ಅಲ್ಲ, ಡೈರೆಕ್ಟ್ ಕೇಳ್ತಿರೋದು ಯಾರೋ? ಅರ್ಜುನ. ಅದನ್ನು ಕೇಳ್ತಾ ಏನು ಮಾಡ್ತಾನೆ? ಎಂಜಾಯ್ ಮಾಡ್ತಿದ್ದಾನೆ. ಅಂದರೆ ಸ್ವಾರಸ್ಯ ಅದು. ಹೇಳಿದವರು ಅಂತ ಹೇಳಿದ್ರಲ್ಲ, ಅರ್ಜುನ ಸಾಕ್ಷಾತ್ ಕೇಳಿದ, ಸಂಜಯ ಈ ರೀತಿ ಕೇಳಿದ. ಹಾಂ, ಹೌದು, ನೋಡ್ತಾನೆ ಕೇಳ್ತಾನೆ. ಬಟ್ ನೇರ ಈತನು ಅಡ್ರೆಸ್ ಇಲ್ಲ, ಎರಡೂ ಮಾಡ್ತಾನೆ. ಆದರೆ ಅಡ್ರೆಸ್ ಮಾಡ್ತಿರೋದು ಯಾರಿಗೆ? ಅರ್ಜುನನಿಗೆ. ಆ ರೀತಿ ಸಂವಾದ ಸಭೆಗಳಲ್ಲಿ ಸಂವಾದ ಅಂತ ಮಾಡ್ತಾರೆ, ಪ್ರಶ್ನೋತ್ತರಗಳನ್ನು. ಅವರವರು ಮಾತಾಡ್ಕೊಂಡಾಗ ಕಂಡ್ರು ಕೂಡ ಕೇಳಿದವರಿಗೆಲ್ಲ ಏನಾಗುತ್ತೆ? ಅದರಿಂದ ಪ್ರಯೋಜನ ಬರುತ್ತೆ. ಅದಕ್ಕೆ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಇತ್ಯಹಂ ವಾಸುದೇವಸ್ಯ. ಕೃಷ್ಣನ ಅಷ್ಟೋ ಹೆಸರುಗಳಿವೆ, ಆದರೆ ಯಾವ ಹೆಸರು ಉಪಯೋಗಿಸಿದ್ದಾರಲ್ಲೀಗ? ವಾಸುದೇವ, ಮೋಕ್ಷ ಕೊಡ್ತಕ್ಕಂಥ ರೂಪ. ಆದ್ದರಿಂದ ವಾಸುದೇವ ಶಬ್ದ ಉಪಯೋಗಿಸ್ತಾರೆ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ. ಮಹಾತ್ಮನಾದಂಥ ಮೊದಲನೇದಾಗಿ ಮಹಾತ್ಮನಃ ವಾಸುದೇವಸ್ಯ, ಆಮೇಲೆ ಮಹಾತ್ಮನಃ ಪಾರ್ಥಸ್ಯ. ಮಹಾತ್ಮನಃ ವಾಸುದೇವಸ್ಯ ಅಂತ ಅರ್ಥ ಏನಾಗ? ಎಲ್ಲದಕ್ಕೂ ಅದು ಒಳಗಡೆ ಅರ್ಥ ಬೇರೆಯೇ ಇರುತ್ತೆ. ಸುಮ್ಮನೆ ಮಹಾತ್ಮ ಅಂತ ಯಾರನ್ನು ಕರಿತಿರ್ತೀವಿ, ಅದೆಲ್ಲ ಅಲ್ಲ. ಮಹಾನಾತ್ಮ, ಮಹಾನ್ ಆತ್ಮ. ಯಾರು ಮಹಾನಾತ್ಮ? ಮಹತ್ವಕ್ಕೆ ಅಭಿಮಾನ ದೇವತೆ ವಾಯುದೇವರು ಅಂತ ಅರ್ಥ. ಗೊತ್ತಾಯ್ತಾ? ಮಹತಃ ಆತ್ಮನಃ, ಮಹತ್ತತ್ವಕ್ಕೆ ಸ್ವಾಮಿಯಾದ ವಾಸುದೇವನಿಂದ ಇಷ್ಟೆಲ್ಲ ನಾನು ಕೇಳಿದೆ. ಇಲ್ಲೂ ಕೂಡ ವಾಯುದೇವರ ಸ್ಮರಣೆ ಬಂದೇವೆ ಅಂತಾಗ ಗೊತ್ತಾಯ್ತಾ? ಅರ್ಜುನ ಮಹಾತ್ಮ ಹೇಗೀಗ? ವಾಯುದೇವರ ತಮ್ಮ, ಇಲ್ಲಿ ಭೀಮನ ತಮ್ಮ ಆದ್ದರಿಂದಾಗಿಯೇ ಈತ ಮಹಾತ್ಮ. ಭೀಮನ ಸ್ವಾಮಿಯಾಗಿ ಕೃಷ್ಣ ಮಹಾತ್ಮ, ಭೀಮನ ಭಕ್ತನಾಗಿ ಅರ್ಜುನ ಮಹಾತ್ಮ. ಬಿಡಿಸ್ಬೇಕಾದಂತ ಬಿಡಿಸ್ಬೇಕಾದ ಮಹಾನ್ ವಿಷ್ಣು ಆತ್ಮ ಅಥವಾ ಮಹತಃ ಮಹತ್ತತ್ವಾಭಿಮಾನಿನ ವಾಯೋ ಆತ್ಮ ಸ್ವಾಮಿ. ಯಾರಾದ್ರೆ ಈಗ ಏನಾದರೂ ಕೃಷ್ಣ ಆಗ್ತಾನೆ. ಮಹತಃ ಮಹತ್ತತ್ವಸ್ಯ ಆತ್ಮನಃ ಸ್ವಾಮಿನಃ. ಆತ್ಮ ಅಂದರೆ ಸ್ವಾಮಿ. ಆತ್ಮೇತಿ ತೂಪಗಚ್ಚಂತಿ ರಹಯಂತಿ ಚ. ಅಂತಹ ಕೃಷ್ಣನಿಂದ ಜೀವೋತ್ತಮನಾದ ವಾಯುದೇವರ ಸ್ವಾಮಿಯಾದಂತಹ ಕೃಷ್ಣನ ಮಾತನ್ನು ಕೇಳಿ ಅನುಗ್ರಹ ಸಂಪಾದನೆ ಮಾಡಿದೆ. ಅರ್ಜುನಿಗೆ ಅಭಿನಯ ಮಾಡಬೇಕೀಗ. ಅವಾಗೇನು ಮಾಡಬೇಕೀಗ? ಮಹತಿ ಮಾಡಬೇಕೀಗ. ಮಹತಿ ವಾಯು. ಆತ್ಮ ಅಂದ್ರೇನು? ಮನಸ್ಸು ಹಾಕಿದ್ದಾರೆ. ಭೀಮನಲ್ಲಿ ಮನಸ್ಸು ಹಾಕಿಕೊಂಡು ಕೇಳ್ತಿರೋದ್ರಿಂದ ಏನಾಯ್ತು? ಏನು ಶುರುವಾಗಿದೆ ಇದೀಗ? ಮಧ್ಯೆ ಏನಂತ ಹೇಳ್ತಾನೆ ಅರ್ಜುನ? ಬೇಕಾದಷ್ಟು ಹೇಳ್ತಾನೆ ವಾಯುದೇವರ ಮಹಿಮೆನ. ಆದ್ದರಿಂದ ಮಹಾನ್ ಪರಮಾತ್ಮ ಸ್ವಾಮಿಯಾಗಿರೋದು ಭೀಮಸೇನಿಗಾದರೆ, ಮಹಾತ್ಮನಾದಂತಹ ಕೃಷ್ಣನಲ್ಲಿ ಮಹಾನ್ ತತ್ವ ವಿಮಾನ ದೇವತೆಯಾದ ವಾಯುದೇವರ ಮೂಲಕವಾಗಿ ಆರಾಧನೆ ಮಾಡ್ತಾನೆ. ಸಪ್ತಮಿಗೆ ಏನಂತ ಅಧಿಕರಣ. ಮಹತಿ ಆತ್ಮ. ಅಧಿಕರಣ ಅಂದ್ರೇನು? ಅವರ ಅಂತರ್ಗತ ಅಂತ ಅರ್ಥ. ಅಧಿಕರಣ ಒಂದು ಪ್ರತಿಮೆ ನೋಡ್ತೇವೆ, ಪ್ರತಿಮೆ ಅಧಿಕರಣ. ಈಗ ಹೊತ್ತಾನೆ ಇಲ್ಲಿ ಎಲ್ಲರಿಗೂ ವಾಯುದೇವರ ಮುಖ್ಯ ಅಧಿಕರಣ ಯಾರು ಅಂದರೆ ದೇವರ ಆರಾಧನೆಗೆ ವಾಯುದೇವರೇ. ಗೊತ್ತಾಯ್ತಾ? ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅಂದರೂ ಒಂದೇ, ಮಹಾತ್ಮ ಅಂದರೂ ಒಂದೇ. ಈಗ ಸೊ ಒಂದೇ ಶಬ್ದ ಇಬ್ಬರು ಬೇರೆ ಬೇರೆ ಅರ್ಥ ಕೊಡ್ತಾ ಇದೆ. ಮಹಾತ್ಮನಃ ಇಷ್ಟೊತ್ತು ಕೇಳಿ ಬೆಳಬೆಳೆ ರಾಮಾಯಣ ಕೇಳಿ ಸೀತೆ ಸಾವಸ್ಥಿತಿ ಅನ್ನೋದಾಗಾಯ್ತಲ್ಲ.
ನೀವು ಹೇಳುತ್ತಿರೋದೇ ಆತ ಈಗ ಯಾಕೆ ಕೇಳಿದೆ ಎಲ್ಲ ಇದೆ ಅದೇಳಿ ಇಮ್ಮಿಡಿಯೇಟ್ ಪದ ಅದೇ ಬರುತ್ತೆ ಈಗ ನೆಕ್ಸ್ಟ್ ಪ್ರಶ್ನೆಗೆ ಅದೇ ಉತ್ತರ. ವ್ಯಾಸಪ್ರಸಾದಾತ್ ಶ್ರುತವಾನ್, ನಾನು ಕೇಳಿದೆ. ಎಲ್ಲಿಂದ ಹೇಗೆ ಕೇಳಿದ್ದೀನಿ ಈಗ ನೋಡಿ, ಕೃಷ್ಣ ಪ್ರಸಾದದಿಂದ ಅರ್ಜುನ ಕೇಳಿದ, ವ್ಯಾಸಪ್ರಸಾದದಿಂದ ಸಂಜೆ ಕೇಳಿದ. ನಾವೆಲ್ಲರೂ ಕೇಳ್ತಿರೋದು ಯಾರಿಂದ ಈಗ? ಅವ್ರು ಬರೆದಿದ್ದಕ್ಕೆ ಬಂದಿದ್ರು, ಬೇರೆದೇ ಹೋದ್ರು ಬರ್ತಿರಲಿಲ್ಲ. ಕೃಷ್ಣದಿಂದ ಕೇಳಿದಂತೂ ಯಾರೂ ಇಲ್ಲ, ಅರ್ಜುನ ಬಿಟ್ಟರೆ ಯಾರೂ ಇಲ್ಲ ಆ ಕಾಲದವರು. ಆದರೆ ಇವತ್ತೆಲ್ಲ ನಮಗೆ ರೀಚ್ ಆಗಿದ್ದು ಯಾರಿಂದ ಈಗ? ವ್ಯಾಸಪ್ರಸಾದತಃ. ವೇದವ್ಯಾಸರು ಯಾರು ಈ ಮಧ್ಯೆ? ಅದೇ ಕೃಷ್ಣನೇ. ಹೇಳಿದ ಕೃಷ್ಣ, ಬರದ ಕೃಷ್ಣ ಇಬ್ಬರಿದ್ದಾರೆ. ಅದಕ್ಕೆ ಯಾಭ್ಯಾಂ ಶುಶ್ರೂಷ ರಾಶಿ, ಇಬ್ಬರು ಕೃಷ್ಣರು ನಮ್ಮ ಮಧ್ಯೆ ಇದ್ದಾರೆ. ಆದ್ದರಿಂದ ಭಗವದ್ಗೀತೆ ಎಷ್ಟು ಮಹತ್ವಪೂರ್ಣವಾದ ವಿಷಯ ಆಯಿತು ಈಗ. ಸಂವಾದ ವ್ಯವಸ್ಥೆ ಅದ್ಭುತಂ ರೋಮಹರ್ಷಣಂ ವ್ಯಾಸಪ್ರಸಾದ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ. ಒಂದು ಕಡೆ ದೇವರು ಒಳಗಿದ್ದು ಕೇಳಿಸ್ತಾನೆ, ಅದೆಲ್ಲ ಒಂದು ಬೇಕಾದಷ್ಟಿದೆ. ಜೊತೆಗೆ ಬರೆದು ಕೇಳಿಸಿದ್ದಿದೆಯಲ್ಲ, ಅದು ಭಾರಿ ಅನುಗ್ರಹ. ವ್ಯಾಸರೂಪದಿಂದ ಬರೆದಿದ್ದರಿಂದ ಈ ಜಗತ್ತಿಗೆ ಅದು ಮುಟ್ಟಿತು. ಇವತ್ತೆಲ್ಲ ಅದು ಗೊತ್ತಾಗಿದೆ. ರೆಕಾರ್ಡ್ ಮಾಡಿಬಿಟ್ರೆ ಯಾರಿಗಾಯ್ತು ಈಗ ಅದು? ಏನು ಯಾರಿಗೆ ಬಂತು? ಎಲ್ಲರಿಗೂ ಬಂತು. ಒಂದು ದೃಷ್ಟಿ ಇದೆಯವರೆಲ್ಲ ಆನ್ಲೈನ್ ಕೇಳಿದವರೇ ಯಾರ್ಯಾರೆಲ್ಲ ಸಂಜೆ ಅವರಲ್ಲಿ ಹ್ಯಾಕೆ ಕೇಳಿದ್ರಿ ಈಗ? ಆನ್ಲೈನ್ ಇದು ನಮ್ಮ ಮೆಗೆ ಯಂತ್ರ ದೃಷ್ಟಿ, ಅದು ಸಾಕ್ಷಾತ್ ದೃಷ್ಟಿ, ವ್ಯತ್ಯಾಸ ಇದೆ. ಆದರೆ ಹ್ಯಾಕೆ ಕೇಳಿದ್ದಾರೆ? ಅನುಗ್ರಹ ತೊಗೊಂಡು ಕೇಳಿದ್ದಾರೆ. ಅಟೆಂಡ್ ಮಾಡಿ ಕೇಳೋದು ಹೊರತು ಆಬ್ಸೆಂಟ್ಸಲ್ಲಿ ಕೇಳೋದಲ್ಲ, ಯಾರದೋ ಪೂರ್ವಪಕ್ಷ ಕೇಳಿದಾಗ ಕೇಳೋದಲ್ಲ. ಅನುಗ್ರಹದಿಂದ ಕೇಳಬೇಕಾದ್ರೆ ಏನಾಗಿರಬೇಕು? ಅವ್ರ ಪ್ರಸಾದಕ್ಕೆ ಭಾಗಿಯಾಗಬೇಕು. ಅದಾಗಿದ್ದರಿಂದ ವ್ಯಾಸಪ್ರಸಾದ ಶ್ರುತವಾನ್. ಯಾವುದು? ಅದನ್ನು ಅದ್ಭುತ. ಅದೇನು ದೇವರನ್ನ ಸಾಕ್ಷಾತ್ ನೋಡಿದರೆ ಅಷ್ಟು. ವೇದವ್ಯಾಸರಲ್ಲೇ ಕೂತಿದ್ದಾರೆ, ಮತ್ತೆ ಆನ್ಲೈನ್ ಅಲ್ಲಿದ್ದಾರೆ, ಆಫ್ಲೈನಲ್ಲಿದ್ದಾರೆ. ಕೃಷ್ಣನ್ ನೋಡ್ತಿರೋದು ಆನ್ಲೈನು, ವೇದವ್ಯಾಸರ ಪಕ್ಕದಲ್ಲೇ ಕೂತಿದ್ದಾರೆ, ಹೇಳಿಸ್ತಾ ಇದ್ದಾರೆ ಅವರು. ವೈಶಂಪಾಯನರು ಭಾರತ ಹೇಳಬೇಕಾದ್ರೆ ವೇದವ್ಯಾಸರ ಪಕ್ಕದಲ್ಲಿ ಕೂತಿದ್ದಾರೆ. ಇಲ್ಲಿ ಗೀತೆ ಹೇಳಬೇಕಾದ್ರೆ ಸಂಜಯನ ಪಕ್ಕದಲ್ಲಿ ಕೂತಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ವ್ಯಾಸಪ್ರಸಾದ ಶ್ರುತವಾನ್. ಏನು ವ್ಯಾಸಪ್ರಸಾದ ಮಾಡಿದ್ದೇನವರು ಅಂತ ಪ್ರಶ್ನೆ ಬಂದರೆ ಹೇಳಿದ್ದಾರೆ, ಧೃತರಾಷ್ಟ್ರ ನೀನು ಯುದ್ಧನ ನೋಡಬೇಕೋ ಕೇಳಬೇಕು ಅಂತ ಕೇಳಿದರು. ಅದೇ ವಿಡಿಯೋ ಬೇಕೋ ಆಡಿಯೋ ಬೇಕು. ಅದು ಕೇಳಿದ್ದೇನೋ? ಇಲ್ಲ, ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಭಯಾನಕ ಯುದ್ಧ ಅದು. ಅವನಿಗೆ ಗೊತ್ತ ನನ್ನ ಮಕ್ಕಳೆಲ್ಲ ದುರಂತ ಕಾಣೋರೆ ಅಂತೇಳಿ. ಆಪ್ರೇಷನ್ ಮಾಡೋದು ನೋಡೋಕ್ಕೆ ಯಾರು ಇಷ್ಟಪಡ್ತಾರೆ? ಅವ್ರು ಕರೆದ್ರೂ ಒಳಗೆ ಹೋಗೋದಿಲ್ಲ. ಯಾತಕ್ಕೆ? ಅವ್ರು ಹೋದರೆ ಅದು ಆಪ್ರೇಷನ್ ಮಾಡೋಕ್ಕೆ ಆಗೋದೇ ಇಲ್ಲ. ಜೋರಾಗಿ ಕೂತ್ಬಿಡ್ತಾರೆ, ಕೆಲಸನೂ ಆಗೋಲ್ಲ. ಅದು ಮುಖ್ಯವಾಗಿ ಬಿಡೋದಿಲ್ಲ, ನೋಡೋಕ್ಕೆ ಇಷ್ಟನೂ ಪಡೋದಿಲ್ಲ. ಆದ್ದರಿಂದ ಏನು ಮಾಡ್ತಾರಾಗ? ಆಡಿಯೋನೇ ಇಷ್ಟಪಡ್ತಾರೆ. ಆಗ ಆಡಿಯೋ, ವಿಡಿಯೋ ಅಂದರೆ ನೋಡ್ಕೊಂಡೋಗಿ ಮುಗಿದೋಗ್ತಾಯಿತ್ತು. ಆಡಿಯೋ ಕೇಳಿದರೆ ಒಬ್ರಿಗೆ ಹೇಳಿಸ್ಬೇಕೀಗ, ಅವರಿಗೆ ದೃಷ್ಟಿ ಕೊಡಬೇಕು. ಆಗ ಏನು ಮಾಡಿದರು? ವೇದವ್ಯಾಸರು ದಿವ್ಯ ದೃಷ್ಟಿ ಕೊಟ್ಟರು. ಏನಂತ ಕೊಟ್ಟರು? ಅಲ್ಲಿ ಏನೇನು ನಡೆಯುತ್ತೆ ಅಷ್ಟು ದಿನ ಕಣ್ಣಿಗೆ ಕಾಣಬೇಕು, ಮನಸ್ಸಿಗೆ ಅರ್ಥ ಆಗಬೇಕು. ಬರೀ ಕಂಡ್ರೆ ಏನೂ ಉಪಯೋಗ ಇಲ್ಲ. ಕಂಡ್ರೆ ಹೇಳೋದಕ್ಕೆ ಬರೋದಿಲ್ಲ. ಯಾವಾಗ ಹೇಳೋಕ್ಕೆ ಬರುತ್ತೆ? ಯಾವುದೋ ಒಂದು ಅರ್ಥ ಆಗದ ಭಾಷೆಯ ಮಾತು ಕೇಳ್ತಾರೆ, ಹೇಳೋಕ್ಕೆ ಬರೋದಿಲ್ಲ. ಅರ್ಥ ಆದರೆ ಹೇಳೋಕ್ಕೆ ಬರೋದು. ಬರ ಈಗ ಕೇಳಲಿ ಅಂದರೆ ಅರ್ಥನೂ ಆಗಲಿ ಅಂತ. ಅದರಿಂದಾಗಿ ನಾನು ಎಲ್ಲಿಂದ ಸಾಧ್ಯವಾಯ್ತಿದ್ದೆಲ್ಲ ಕೂಡ ವ್ಯಾಸಪ್ರಸಾದಾತ್ ಶ್ರುತವಾನ್, ವೇದವ್ಯಾಸರ ಪ್ರಸಾದದಿಂದ ಕೇಳಿದವನಾಗಿದ್ದೇನೆ. ಇದೇನಿದು? ಏತದ್ಗುಹ್ಯಮಹಂ ಪರಂ. ಇದು ಸಮಸ್ಯೆ ಬರುತ್ತೆ. ರಹಸ್ಯನ ಇನ್ನೊಬ್ಬರು ಕೇಳಬಾರ್ದು. ಕೇಳಿದರೆ ಏನಾಗುತ್ತೆ? ಅದು ಕೇಳಿದವರು ಅಪರಾಧ. ಫೋನ್ ಟ್ಯಾಪಿಂಗ್ ಎಲ್ಲ ಬರುತ್ತಲ್ಲಿ, ಆ ಥರ ಅಪರಾಧ ಕೇಳಬಾರ್ದು. ಬಟ್ ವ್ಯಾಸಪ್ರಸಾದ ಯಾವ ಕೃಷ್ಣ ಹೇಳಿದನೋ ಅದೇ ವೇದವ್ಯಾಸರಿಂದ ಕೇಳಿದ್ದರಿಂದ ಪರ್ಮಿಟೆಡ್. ಈಗ ಇಲ್ದವ್ರು ಕೇಳಕ್ಕೆ ಬರೋದಿಲ್ಲ, ತಪ್ಪದು. ಗುಹ್ಯಮಹಂ ಪರಂ. ಎಂಥ ಗುಹ್ಯ ಇದು? ಪರಂ ಗುಹ್ಯಂ. ಮತ್ತೆ ಮತ್ತೆ ಗುಹ್ಯಾನಾಂ ಗುಹ್ಯತಮಂ ಹೇಳಿರೋದ್ರಿಂದ ಅತ್ಯಂತ ರಹಸ್ಯವಾದನ್ನು ಕೇಳಿದೆ. ನನ್ನ ಪುಣ್ಯ ಅಂತ ಒಪ್ಕೋತಾ ಇದ್ದ. ಇದೆಲ್ಲ ಸುಮ್ಮನೆ ಬರಲಿಲ್ಲ ಪುಣ್ಯ. ಅದಕ್ಕೆ ಬಂತದ್ದು ಮೂಲತಃ ಯಾರಾತ? ಸ್ವರೂಪ ಸರಿ ಇದೆ. ಸ್ವರೂಪ ಏನಾತ? ಯಾವ ಗಂಧರ್ವ? ಯಾವ ಗಂಧರ್ವ? ತುಂಬೂರು ಗಂಧರ್ವ. ಬರೀ ಗಂಧರ್ವ ಅಲ್ಲ, ಗಂಧರ್ವ ರಾಜ. ತುಂಬೂರು ಗಂಧರ್ವ ರಾಜ. ಈ ಧೃತರಾಷ್ಟ್ರಕ್ಕೆ ಕೇಳ್ತಿದ್ದಾನೆ. ಆತ್ಯಾರು? ಆತ್ಮಗಂಧರ್ವ ರಾಜ. ಒಂದು ಗುಂಪಿಗೆ ಆತ್ಮರಾಜ. ಧೃತರಾಷ್ಟ್ರನಾಮಕೋ ಗಂಧರ್ವರಾಟ್ ಪವನಾವೇಶಯುಕ್ತ. ಧೃತರಾಷ್ಟ್ರ ಅಂತಕ್ಕಂಥ ಹೆಸರು ಇದೆ. ಮೂಲದಲ್ಲೂ ಅದೇ ಹೆಸರೇ, ಅವತಾರದಲ್ಲೂ ಅದೇ ಹೆಸರೇ. ಮೂಲದಲ್ಲಿ ಇನ್ನೊಂದು ಹೆಸರು ಆತನಿಗಿತ್ತು. ಮಹಾಭಾರತದಲ್ಲಿ ಹೇಳ್ತಾರೆ, ವಾದಿರಾಜ ಸ್ವಾಮಿ ಭಾವಪ್ರಕಾಶದಲ್ಲಿ ಬರೀತಾರೆ. ಯಾರೋ ಹಂಸ ಇತ್ಯಭಿವಿಶ್ರುತ. ಹಂಸ ಅಂತ ಆತನ ಹೆಸರು ಮೂಲ. ಇದರಲ್ಲಿ ಧೃತರಾಷ್ಟ್ರ ಅಂತನ ಹೆಸರು, ಹಂಸ ಅಂತನ ಹೆಸರು. ಆದ್ದರಿಂದ ಸ್ವರೂಪಯೋಗ್ಯತೆ ಇದೆ ಇಬ್ಬರಿಗೂ. ಅದು ಭಾರಿ ಇಂಪಾರ್ಟೆಂಟ್ ಇದೆ. ಸ್ವರೂಪಯೋಗ್ಯತೆ ಇರೋದರಿಂದ ಒಂದು ಸ್ವಭಾವ ಬಂತು. ಎರಡನೇದೇನೀಗ ಅನಾದಿ ಕರ್ಮ. ಇಂಥ ಕೇಳೋ ಯೋಗ ಸುಮ್ಮನೆ ಬರೋದು. ಅನಾದಿ ಕರ್ಮ. ಇವತ್ತು ಬದಲಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಹೋಗಿದ್ದ ನಡಿಗೆ ಏನೆಲ್ಲ ಏನದು? ಕರ್ಮ. ಈಗ ಕೆಲಸ ಮಾಡದೆ ಹೋದರೆ ಹೋಗೋಕ್ಕಾಗ್ತಿರಲಿಲ್ಲ. ಆದ್ದರಿಂದ ಅನಾದಿ ಕಾಲದ ಕರ್ಮದ ಫಲ ಈಗಂತ ಯೋಗ ಕೊಡ್ತು. ಗೊತ್ತಾಯ್ತಾ? ಆಮೇಲೆ ಪ್ರಯತ್ನ.
ಪ್ರಯತ್ನ ವೇದವ್ಯಾಸನ ನೆನೆಸ್ದ, ಅವರು ಬಂದರು, ಅನುಗ್ರಹ ಮಾಡಿದರು. ಇದೆಲ್ಲ ಆಗಿದ್ದೆ ಕೇಳಕ್ಕೆ ಬಂದವತ್ತೆ, ಕೇಳಕ್ಕೆ ಬರ್ತಿರಲಿಲ್ಲ. ಆದ್ದರಿಂದ ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರ್ ಅನುಕೂಲತ, ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ ಮೂರೂ ಇರಬೇಕು. ಮೂರು ಎಲ್ಲ ಸ್ಟೇಜಲ್ಲೂ ಇದೆ. ಜನ್ಮೇಜಯ ಭಾರತ ಕೇಳಬೇಕಾದ್ರೆ ಇದೆ, ಅರ್ಜುನ ಗೀತ ಕೇಳಬೇಕಾದ್ರೆ ಇದೆ, ಗೀತ ಹೇಳಬೇಕಾದ್ರೆ ಇದೆ. ಇಲ್ಲೇ ಕೂಡ ಉಪನ್ಯಾಸ ನಡಿಬೇಕಾದ್ರೆ ಏನಾಗಲ್ಲೂ ಕೂಡ ಮೂರು ಇರಲೇಬೇಕು. ವಕ್ತೃ ಶ್ರೋತೃ ಪ್ರಸಂಗ ಮೂರು ಅನುಕೂಲ್ಯ ಇರಲೇಬೇಕು. ಆದ್ದರಿಂದ ಅತ್ಯಂತ ಪ್ರಾಮಾಣಿಕ ಅಂತ ಆಯ್ತಾಗ. ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಏನು ಕೇಳಿದಾನ ಇಷ್ಟೊತ್ತು ಕೂಡ? ಯೋಗವನ್ನು ಕೇಳಿದೆ. ಯಾವ ಯೋಗ? ಜ್ಞಾನಯೋಗ, ಭಕ್ತಿಯೋಗ, ಕರ್ಮ ಇವೆಲ್ಲ ಸೇರಿಸ್ಬಿಟ್ರೆ ಒಂದೇ ಯೋಗ ಅಂದ ತಕ್ಷಣ ಮೂರು ಬಂದಿದ್ದರಿಂದ ಯೋಗವನ್ನು ಕೇಳಿದೆ. ಎಲ್ಲದು ಒಂದೇ ಹೇಳೋದ್ರಿಂದ ಏಕವಚನ ಗೊತ್ತಾ. ಎಲ್ಲವೂ ಒಂದೇ ವಿಷಯ ಹೇಳೋದ್ರಿಂದ ಏನಾಯ್ತು? ಈಗ ಮೂರು ಸೇರಿ ಯೋಗ ಅಂತ ಏಕವಚನ ಉಪಯೋಗಿಸಿದರು. ಯೋಗಂ ಯಾರಿಂದ ಕೇಳಿದೆ? ಯೋಗೇಶ್ವರಾತ್ ಕೃಷ್ಣಾತ್. ಮುಂದೆ ತಾನೇ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಅಂತೇಳಿ. ಯೋಗೇಶ್ವರ, ಯೋಗವಿದಾಂ ಯೋಗೋ ಯೋಗವಿದಾಂ ನೇತ, ಯೋಗವಿದಾಂ ನೇತ ಅಂದರೂ ಒಂದೇ, ಯೋಗೇಶ್ವರ ಅಂದರೂ ಒಂದೇ. ಯೋಗೇಶ್ವರನಾದ ಕೃಷ್ಣನಿಂದ ನಾನು ಕೇಳಿದೆ. ಅದು ಹೇಗೆ? ಸಾಕ್ಷಾತ್ ಕಥಯತ ಸ್ವಯಂ. ಸಾಕ್ಷಾತ್ ಕೇಳಿದೆ, ಸಾಕ್ಷಾತ್ ಹೇಳಬೇಕಾದ್ರೆ ಕೇಳಿದೆ. ಇವತ್ತು ಕೇಳ್ತಾರೆ ಸಾಕ್ಷಾತ್ ಆಯಿತು. ಆಮೇಲೆ ಸ್ವಲ್ಪ ಬಿಟ್ಟು ಕೇಳಿದಾಗ, ರಿಲೇ ಮಾಡಿ ಕೇಳಿದಾಗ ಏನಾಗುತ್ತದು? ಸಾಕ್ಷಾತ್ ಆಗಲಿಲ್ಲ. ಅದಕ್ಕೆ ಸಾಕ್ಷಾತ್ ಕಥಯತ ಸ್ವಯಂ, ಸಾಕ್ಷಾತ್ ಕಥಯತಃ ಸ್ವಯಂ. ಕೃಷ್ಣ ಹೇಳ್ತಿರಬೇಕಾದ್ರೆ, ಸ್ವಯಂ ಹೇಳ್ತಿರಬೇಕಾದ್ರೆ ಸ್ವಯಂ ನಾನು ಕೇಳಿದೆ. ಇದೆಲ್ಲ ಅನುಸಂಧಾನ ಎಷ್ಟು ಬಂದಿದೆ ಆತನಿಗೆ ಅಂದರೆ, ದೊಡ್ಡ ವಿಷಯ ಕೇಳಿದೆ, ವೇದವ್ಯಾಸರ ಅನುಗ್ರಹದಿಂದ ಕೇಳಿದೆ, ಕೃಷ್ಣ ಹೇಳಬೇಕಾದ್ರೆ ಕೇಳಿದೆ. ಇವೆಲ್ಲ ಮಾತುಗಳಿಂದ ಏನು ಹೇಳಿದವನಿಗೆ ಎಷ್ಟು ಖುಷಿಯಾಗಿದೆ. ಸಂಜಯನಿಗೀಗ ಎಂಜಾಯ್ ಮಾಡ್ತಾನೆ. ಅದು ಬಹಳ ಮುಖ್ಯವಾದ ಅಂಶ. ಅದು ಹೇಳಿದವರಿಗೂ ಉಪಯೋಗ, ಕೇಳಿದವರಿಗೂ ಉಪಯೋಗ. ಧೃತರಾಷ್ಟ್ರನಿಗೆ ಅಷ್ಟೇ ಉಪಯೋಗ ಆಗಲಿಲ್ಲ, ಇದರಿಂದ ಯಾರಿಗೂ ಉಪಯೋಗ ಆಯ್ತು? ಈಗ ಸಂಜಯನಿಗೂ ಉಪಯೋಗ ಆಯಿತು. ಈ ರೀತಿ ಪರಂಪರೆ ಬೆಳೀತಾ ಹೋಗುತ್ತೆ. ಹಾಗೆ ಅಲ್ಲಿ ಬರ್ತಾ 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 ಅದು ಎಷ್ಟು ಜನಕ್ಕೆ ರೀಚ್ ಆಯಿತು, ಎಷ್ಟು ದಿವಸದಿಂದ ಬಂದಿದೆ. ಆದ್ದರಿಂದ ಎಷ್ಟು ಪುಣ್ಯ ಬರಲಿಕ್ಕೆ ಶುರು. ಸಂಜಯನಿಗೆ ಕೂಡ ಒಂದು ಪುಣ್ಯ ಬಂತಲ್ಲ, ದಾಖಲೆ ಆಯ್ತಲ್ಲ. ಈಗ ಈ ರೀತಿ ಹೇಳಿದ ಮುಂದೆ ಹೆಸರೇ ಹೇಳಬೇಕಲ್ಲ, ಸಂಜಯ ವಾಚ ಅಂತ ಹೇಳ್ತಾ ಹೋಗಬೇಕಾದ್ದರಿಂದ ಆತನ ಪುಣ್ಯದ ಕೂಡ ಶಾಶ್ವತ ದಾಖಲೆಗೊಳಗಾಯಿತು. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಂ ಅದ್ಭುತಂ. ನನಗೆ ನೆನೆಸ್ಕೊಂಡಂತೆ ಸಂಸ್ಮೃತ್ಯ ಸಂಸ್ಮೃತ್ಯ ಇದು ನೆನೆಸ್ಕೊಂಡು ನೆನಪು ಮಾಡ್ಕೊತ ಹೋದಂತೆ ಏನಾಗ್ತಾ ಹೋದೆ? ಈಗ ರೋಮಹರ್ಷಣ ಆಗ್ತಾಯಿದೆ. ಸಂವಾದಮಿಮಂ ಅದ್ಭುತಂ. ಎಷ್ಟೊತ್ತು ನೆನೆಸ್ಕೊಂಡ್ರು ಹಿಮಾಲಯ, ಎಷ್ಟೊತ್ತು ನೋಡಿದ್ರು ಏನಂತ ಕಾಣಬೇಕದು? ಹಿಮಾಲಯಾಗೇ ಕಾಣಬೇಕು. ಒಂದು ಸ್ವಲ್ಪ ಹಿಂದೆ ಕಾಣೋದಿಲ್ಲ, ಹಿಮಾಲಯಾಗೇ ಕಾಣಬೇಕು. ಹಿಮಾಲಯ ಅದ್ಭುತವಾಗೇ ಕಾಣಬೇಕು. ಆದ್ದರಿಂದ ಕೃಷ್ಣನ ಪ್ರತಿ ಸರ್ತಿ ಭಗವದ್ಗೀತೆ ಓದಿದಾಗಲೂ ಏನಾಗಬೇಕು? ರೋಮಾಂಚನ ಆಗಬೇಕು. ಯಾಕಂದ್ರೆ ಅದು ಬೇರೆ ಸಮುದ್ರನೇ ಎಷ್ಟು ನೋಡಿದ್ರು ಕೂಡ ತುಂಬ ಸರ್ತಿ ನೋಡಿದ್ರೆ ಕೆರೆಯಾಗಿ ಬಿಡೋದಿಲ್ಲ ಅದು. ಆದ್ದರಿಂದ ಭಗವದ್ಗೀತೆನೇ. ಆದ್ದರಿಂದ ಸಂಸ್ಮೃತ್ಯ ಸಂಸ್ಮೃತ್ಯ, ಅಲ್ಲೂ ಸಂಬಂಧ ಪದ ಹಾಕಿದ್ದಾರೆ. ಸಂಬಂಧನ ಮತ್ತೆ ದೇವರ ಹೆಸರು ಅಕಯಪ್ರವೇ ಸಂಭೂಮ. ದೇವರ ಅನುಗ್ರಹದಿಂದ ಕೆಡ್ತಿದ್ದೇನೆ, ನಮ್ಮ ಸ್ವಂತ ಸಾಧ್ಯ ಇಲ್ಲ. ಇದೆಲ್ಲ ಕೂಡ ಸ್ಮರಣೆಗೆ ಬರಲಿಕ್ಕೂ ಏನು ಬೇಕು? ಅನುಗ್ರಹ ಬೇಕು. ಅರ್ಜುನ ಹೇಗೆ ಅಲ್ಲಿ ಹೇಳಿದ್ರು, ಇಲ್ಲಿ ರೈತ ಹೇಳ್ತಾನೆ ಸಂಸ್ಮೃತ್ಯ ಸಂಸ್ಮೃತ್ಯ. ಇದರಿಂದ ಆವೃತ್ತಿ ಅಸಕೃತ ಉಪದೇಶ ಸೂತ್ರ ಅರ್ಥ ಆಗುತ್ತೆ. ಯಾವಲ್ಲ ಹೆಚ್ಚೆಚ್ಚು ಆನಂದ ಆಗ್ಬೇಕಾದ್ರೆ ಏನು ಮಾಡಬೇಕು? ಶಾಸ್ತ್ರನ ಮತ್ತೆ ಮತ್ತೆ ಆವೃತ್ತಿ ಮಾಡಬೇಕು. ಆದರೆ ಬೇರೆ ವಿಷಯಗಳನ್ನು ಆವೃತ್ತಿ ಮಾಡಬಾರ್ದು. ತತನಂ ಬಹುಲೋಕ ವಿಚಿಂತನೆ ಇದೆಯಲ್ಲ, ಬೇರೆ ಕೆಲವಂತೂ ಒಮ್ಮೆನೂ ನೋಡಬಾರ್ದು, ಕೆಲವೊಮ್ಮೆ ನೋಡಿಬಿಟ್ಟು ಬಿಡಬೇಕು. ಆವೃತ್ತಿ ಮಾಡಬಾರ್ದು. ಅಲ್ಲಿ ಆವೃತ್ತಿ ಮಾಡ್ತಾ ಅವ್ರು ಏನಾಗುತ್ತೆ? ಸಂಸಾರದಲ್ಲಿ ಆವೃತ್ತಿ ಶುರುವಾಗುತ್ತೆ ಮತ್ತೆ. ಸೊ ಎಲ್ಲ ಶುರುವಾಯ್ತು ಬನ್ನಿ. ಇಲ್ಲಿ ಹಾಗಲ್ಲ, ಆವೃತ್ತಿ ಮಾಡಿದಷ್ಟು ಏನಾಗುತ್ತೆ? ಪುನರಾವೃತ್ತಿ ಇಲ್ಲದಂತೆ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಟೆಕ್ಸ್ಟ್ ಬುಕ್ ಎಷ್ಟು ಓದ್ತಾನೋ ಅಷ್ಟು ಬೆನಿಫಿಟ್ ಇದೆ. ಕಥೆ ಕಾದು ಎಷ್ಟೊತ್ತು ಓದ್ತಾನೋ ಏನಾಗುತ್ತೆ? ಅದು ವ್ಯರ್ಥ. ಅದು ಉಪಯೋಗ ಬರೋದಿಲ್ಲಲ್ಲ, ಉಪಯೋಗಿಸೋ ಟೈಮ್ ವೇಸ್ಟ್ ಮಾಡಿಬಿಡುತ್ತೆ. ಆದ್ದರಿಂದ ಎಂದು ಹಾಗೆ ಮಾಡಬಾರ್ದು. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿದಂ ಸಂವಾದಮಿದಂ ಅದ್ಭುತಂ. ಯಾತಕ್ಕೆ ಸಂವಾದ, ಯಾರು ಸಂವಾದ ಮೊದಲು ಮತ್ತೆ ನೆನೆಸ್ಕೊಳ್ತಾನೆ ನೋಡಿ. ಹೇಳಬೇಕು ಕೇಶವಾರ್ಜುನಯೋ ಪುಣ್ಯಂ. ಕೇಶವಾರ್ಜುನಯೋ, ಅಲ್ಲಿ ಬದ್ರು ವಾಸುದೇವ ಪಾರ್ಥ ಅಂತ ಹೇಳಿದ. ಈಗ ಕೇಶವ ಅರ್ಜುನ ಅಂತ ಹೇಳ್ತಾನೆ. ಕೃಷ್ಣ ಯಾರು ಅಂತ ಗೊತ್ತಿದೆ ಆತನೆ. ಕೇಶವ ಅಂದರೆ ಏನು? ಬ್ರಹ್ಮರುದ್ರ ಪ್ರವರ್ತಕ. ಕ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರದೇವರು. ಅವರ ನಿಯಾಮಕನಾಗಿದ್ದಕ್ಕೆ ಪರಮಾತ್ಮನಿಗೆ ಕೇಶವ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೃಷ್ಣ ಯಾರೋ ಅಂತ ತಿಳ್ಕೊಂಡೇ ಕೇಳಿದ್ದಾನೆ. ಅದನ್ನು ಪುಣ್ಯ ಜಾಸ್ತಿ ಆಯ್ತಾಗ. ಕೆಲಸತ್ತು ಯಾರೋ ಹೇಳಿದರೂ ಗೊತ್ತಿಲ್ಲ, ಯಾರೋ ಕೇಳ್ತಿದ್ರು, ಏನೋ ಹೇಳಿದರು, ಗೋವಿಂದ. ಹೇಳಿದವರು ಯಾರೋ, ಕೇಳಿದವರು ಯಾರೋ, ಹೇಳಿದ್ದೇನೋ. ಭಾರಿ ಪುಣ್ಯ. ಹೇಗೆ ಪುಣ್ಯ ಬರಬೇಕು? ಭಾರಿ ಪುಣ್ಯ ಬರೋದು ಸಾಧ್ಯ ಇಲ್ಲ. ಯಥಾರ್ಥ ಜ್ಞಾನ ಇರಬೇಕು.
ಕೇಶವಾರ್ಜುನಯೋ ಕೇಶವ ವಕ್ತ ಅರ್ಜುನ ಶ್ರೋತ ಅದಕ್ಕೇ ಪುಣ್ಯಂ ಅತ್ಯಂತ ಪುಣ್ಯಕರವಾಯಿತು. ಪುಣ್ಯಂ ಕೇಶಭೋಕ್ತತ್ವಾತ್ ಪುಣ್ಯಂ ಅರ್ಜುನ ಶ್ರುತತ್ವಾತ್ ಪುಣ್ಯಂ ಗೊತ್ತಾಯ್ತಾ. ಮತ್ತು ಸಂಬಂಧ ಸರಿ ಇದ್ದಿದ್ದರಿಂದ ಪುಣ್ಯಂ. ಅಷ್ಟಾಗಿ ಹೃಷ್ಯಾಮಿ ಚ ಮುಹುರ್ಮುಹು ನೋಡಿ ಸ್ಮೃತ್ವ ಸಂಸ್ಮೃತ್ಯ ಮುಹುರ್ಮುಹು ನೆನೆಸ್ಕೊಂಡಾಗ ಏನಾಗ್ತಾಯಿದೆ ನನಗೀಗ ಮತ್ತೆ ಮತ್ತೆ ಹರ್ಷ ಜಾಸ್ತಿ ಆಗ್ತಾಯಿದೆ. ಹೃಷ್ಯಾಮಿ ಚ ಮುಹುರ್ಮುಹು ಇದೆಲ್ಲ ಗೀತೆ ಕೇಳಿದಾಗ ಇಂಥ ಅನುಭವ ಬಂದರೆ ಅರ್ಥ ಆಗಿದೆ ಅಂತ ಅರ್ಥ. ಯಾರೋ ಜೋಕ್ ಹೇಳ್ತಾರೆ ಯಾವತ್ತೂ ಅರ್ಥನೇ ಆಗಲಿಲ್ಲ, ನಾವು ನಗದೇ ಇಲ್ಲ, ಯಾಕೆಂದರೆ ಅವ್ರಿಗೆ ಕಾರಣನೇ ಇಲ್ಲ, ಅರ್ಥನೇ ಆಗಲಿಲ್ಲ. ಯಾಕೆ ಹರ್ಷ ಆಗ್ತಾ ಅರ್ಥ ಆಗಿದ್ದಕ್ಕೆ ಹರ್ಷ ಆಗ್ತಾ ಇದೆ. ಹೃಷ್ಯಾಮಿ ಚ ಮುಹುರ್ಮುಹು ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಹೆ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಕೇಶವ ಪುಣ್ಯಂ ಅಂತ ಪದ ಹೇಳಿದ್ದಕ್ಕೆ ಏನಾಯ್ತು ಈಗ? ಪುಣ್ಯ ಶಬ್ದಕ್ಕೆ ಅರ್ಥ ಏನು? ಪುಣ್ಯಕರಂ ಅಂತ ಅರ್ಥ. ಪುಣ್ಯ ಕೊಡತಕ್ಕಂತಹ, ಪುಣ್ಯವನ್ನು ಉಂಟು ಮಾಡೋದು. ಪುಣ್ಯ ಶಬ್ದಕ್ಕೆ ಅರ್ಥ ಏನು ಅಂದರೆ ಪುನಾತೇಹೇ ಪುಣ್ಯನಾಮವಾನ್, ಪವಿತ್ರ ಮಾಡ್ತಕ್ಕಂಥದ್ದು. ಇವತ್ತು ಒಂದು ಇದಾಗ್ತಾರೆ, ಬಿಸಿ ಇತ್ತು, ಗಾಳಿ ಬೀಸ್ತಾ ತಣ್ಣಗಾಯಿತು. ಅದೇ ರೀತಿ ತಣ್ಣಗಿತ್ತು, ಇಂತಂದ ಬಿಸಿ ಆಯಿತು. ಇಲ್ಲೇನಾಯಿತು? ಹರ್ಷ ಪುಣ್ಯಕರವಾಯ್ತು. ಈಗ ಪುಣ್ಯವನ್ನು ಕೊಡ್ತಾ ಇದೆ ಅದು. ಬಗ್ಗೆ ಹಣ ಉಪಯೋಗ ನಮಗೆ ಗೊತ್ತು, ಅದು ಲಿಮಿಟೆಡ್ಡು, ಮತ್ತು ತಾತ್ಕಾಲಿಕ, ಎಲ್ಲ ಕಡೆ ಬೆಲೆ ಇಲ್ಲ ಅದಕ್ಕೆ. ಪುಣ್ಯ ಹಾಗಲ್ಲ. ಎಂಥದ್ದಿದು? ವೈಕುಂಠದಲ್ಲಿ ನಡೀತಕ್ಕಂಥ ಪುಣ್ಯ ಇದು. ಕೆಲವು ಪುಣ್ಯಗಳು ಆ ಕಾಲಕ್ಕೆ ಬೋದು ಹೋಗಿಬಿಡುತ್ತೆ, ಕೆಲವು ಪುಣ್ಯಗಳು ಶಾಶ್ವತ ಪುಣ್ಯವಾದ್ದರಿಂದ ಮುಹುರ್ಮುಹು. ಒಂದು ಓದಿ ಕೆಲಸಕ್ಕೆ ಸೇರ್ತಾನೆ, ಕೆಲಸ ಹೋದರೂ ಓದಿದ್ದು ಹೋಗೋದಿಲ್ಲ, ಓದಿದ್ದು ಹಾಗೆ ಉಳ್ಕೊಂಡ್ಬಿಡುತ್ತೆ, ಕೆಲಸ ಹೋಗಿಬಿಡುತ್ತೆ. ಸೊ ಜ್ಞಾನ ನಿತ್ಯ, ಉಳಿದೆಲ್ಲ ಅನಿತ್ಯ. ಆದ್ದರಿಂದ ಭಗವದ್ಗೀತೆ ಕೇಳಿದ ಪುಣ್ಯ ಅಂದರೆ ಜ್ಞಾನ ಬಂದಿದ್ದರಿಂದ ಏನದು? ನಿತ್ಯ ಆಯಿತು. ಹೃಷ್ಯಾಮಿ ಚ ಮುಹುರ್ಮುಹು ಅದಕ್ಕೆ ಹರ್ಷ ಆಗ್ತಾ ಇದೆ. ನೋಡಿ, ಯಾವುದಕ್ಕೂ ಭಾರಿ ಸಂತೋಷ ಪಡಬಾರದು. ನಗುವರೋ ರೋಜಿಸುವವರು ನಾಟ್ಯವಾಡೋರು ಅರ್ಜುನ ಹೇಳಿದಾಗಿಲ್ಲಿ ಸಂತ್ಯ ಮಾಡ್ತಿದ್ದೀನಿ. ಯಾವುದರಿಂದ ಉಪಯೋಗ ಆಯಿತು ಅದು ಸಂತೋಷ ಪಟ್ಟರೆ ಸರಿ, ಆದರೆ ಯಾವುದಕ್ಕೂ ಇದು ಪಟ್ಟರೆ ಏನೂ ಉಪಯೋಗ ಇಲ್ಲ. ಹೃಷ್ಯಾಮಿ ಚ ಮುಹುರ್ಮುಹು. ಮನೆ ಖುಷಿಯಿಂದ ಬಂದ, ಏನಾಯಿತು ರಿಸಲ್ಟ್? ಫೇಲ್ ಹೋದ. ಖುಷಿ ಇದ್ದರೆ ಮ್ಯಾಚ್ ಗೆದ್ದು ಅಂತ ಏನು ಮಾಡಬೇಕಿದೆ ಈಗ? ಮ್ಯಾಚ್ ಗೆದ್ದಿದ್ದು ಖುಷಿಯಾಗಿದೆ, ನಿಮ್ಗೆ ಏನು ಲಾಭ ಅದರಿಂದ? ಏನೂ ಇಲ್ಲ. ಅಂದರೆ ಖುಷಿ ಯಾವುದಕ್ಕೂ ಖುಷಿ ಪಡ್ತಿದ್ದಾನೆ, ಇದಕ್ಕೆ ಎಫೆಕ್ಟೇ ಆಗಿಲ್ಲ ಅವನಿಗೆ. ಇಲ್ಲಿ ದೊಡ್ಡ ಲಾಸ್ ಆಗಿದೆ ಅವನಿಗೆ, ಅರ್ಥ ಆಗ್ತಾ ಇಲ್ಲ. ಎವ್ರಿ ಟೈಮ್ ಆಗೋದು ಹಾಗೆ ನಮಗೆ. ಏನೇನು ಲೌಕಿಕ ಸಂತೋಷ ತಕ್ಷಣ ಕಂಟ್ರೋಲ್ ಮಾಡಬೇಕು. ಇದು ಕಂಟ್ರೋಲ್ ಮಾಡೋ ವಿಚಾರ ಅಲ್ಲ ಇದು. ಏನೇನು ಎಂಥ ವಿಚಾರ ಇದು? ಈಗ ಕೇಳಿ ಬಿಟ್ಬಿಡೋದೇ ಹೊರತು ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಅದನ್ನೇ ಮನಸ್ಸಿಗೆ ಗಂಟಾಕೊಳ್ಳೋಕೆ ಹೋಗಬಾರ್ದು, ಎಚ್ಚರ ಇರಬೇಕು. ಅದ್ರ ಬಗ್ಗೆ ಮರೆತು ಬಿಟ್ಟರೆ ಮುಖ್ಯ ಗುರಿ ಮರ್ತು ಹೋಗ್ಬಿಡುತ್ತೆ. ಹಾಗೆ ಇದು ಗಮನಿಸ್ಬೇಕು. ಯಾವಾಗ ನಮಗೆಲ್ಲ ಲಾಂಗ್ ಜರ್ನಿ ಅರ್ಜೆಂಟ್ ಹೋಗ್ತಿರ್ಬೇಕಾದ್ರೆ ಡ್ರೈವರ್ ಸ್ಟಾಪ್ ಮಾಡಿಬಿಟ್ಟು ಎಷ್ಟು ಸಿಟ್ಟು ಬರುತ್ತೆ ನೋಡಿದ್ರೆ, ಹಿಡಿದು ಹೋಗ್ಬಿಡ್ತಾರೆ. ಕೇಳಿದ್ರೆ ಕೆಲವು ಡ್ರೈವರ್ ಉತ್ತರನೇ ಕೊಡೋಲ್ಲ, ಅವರು ಸುಮ್ಮನೆ ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿದ್ದು ಅವ್ರದ್ದು ಪೆಟ್ರೋಲ್ ಹೊರಗೆ ಬರೋಲ್ಲ ಅಂಥೇಳಿ ನಿಧಾನ ಬರ್ತಾನೆ. ಎಷ್ಟು ಟೆನ್ಷನ್ ಆಗಿರುತ್ತೆ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಗಬಾರ್ದು. ಅದಕ್ಕೆ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ಅವನು ಕರೆಯೋದಿಲ್ಲ. ಇವನಿಂದ ಟೈಮ್ ಹಾಳಾಗುತ್ತೆ ಅಂತ. ಟೈಮ್ ಹಾಳಾಗಬಾರ್ದು. ಅವನಿಂದ ನಮ್ಗೆ ಹಾಳಾಯಿತು, ನಮಗೇನಿಲ್ಲ, ಅವನಿಂದ ಲಾಸ್ ಆಗ್ತಾಯಿದೆ, ಅದಾಗಬಾರ್ದು. ಅದಕ್ಕೆ ಮುಹುರ್ಮುಹು ತಚ್ಚ ಸಂಸ್ಮೃತ್ಯ ನೋಡಿ, ಎಷ್ಟು ಅಲ್ಲಿ ಸಂಸ್ಮೃತ್ಯ ಯಾವುದಕ್ಕೆ ಹೇಳಿದ? ಯಾತಕ್ಕೆ ಹೇಳಿದ? ಕೇಳಿದ್ದಕ್ಕೆ. ಈಗ ಹೇಳ್ತಾರೆ ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ. ವಿಶ್ವರೂಪ ಕಂಡಿದ್ದಾನೆ. ಈಗ ಸಂಜೆ ನೋಡಿದಲ್ಲ ಪ್ರಶ್ನೆ ಉತ್ತರ ಇದೆ. ಈಗ ಆ ರೂಪ ನೋಡಿದ್ದೀನಲ್ಲ, ಅದಕ್ಕೂ ಸಂಸ್ಮೃತ್ಯ ಶ್ರವಣ ಮಾಡಿದ, ದರ್ಶನ ಮಾಡಿ ಸಂಸ್ಮೃತ್ಯ ಇದನ್ನು ಸ್ಮರಣೆ ಮಾಡ್ತಿದ್ದ. ಈಗ ಎರಡೂ ನಮಗೆ ಅತ್ಯಂತ ಉಪಯುಕ್ತ. ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ. ಕೆಲವೊಮ್ಮೆ ಔಷಧಿ ಭಾರಿ ಕಹಿ, ವಾಸಿ ಆದಮೇಲೆ ಖುಷಿ ಆಯಿತು. ಔಷಧಿ ನೆನೆಸ್ಕೊಂಡ್ರೆ ಮತ್ತೆ ದುಃಖ ಆಗುತ್ತೆ, ಎಷ್ಟು ಕೈ ಎತ್ತು ಮಾಯ ಅಂತ ಹೇಳ್ತಾ. ತೊಗೊಳ್ಬೇಕಾದ್ರೆ ಖುಷಿ ಆಗಲಿಲ್ಲ, ಅದರಿಂದ ರಿಸಲ್ಟ್ ಖುಷಿ. ಇಲ್ಲಿ ಹಾಗಲ್ಲ, ತೊಗೊಳ್ಳೋದು ಏನಾಗಿದೆ? ಅತ್ಯಂತ ಖುಷಿ ಕೊಡ್ತಾಯಿದೆ. ಇದೂ ಭಾರಿ ಖುಷಿ ಕೊಡ್ತಾಯಿದೆ. ತಚ್ಚ ಸಾಮಾನ್ಯವಾಗಿ ಯಾವುದೇ ಔಷಧಿನೂ ಒಂದು ಸರ್ತಿ ತಗೊಳ್ಳಿ ಅಂತ ಹೇಳೋದು ಡಾಕ್ಟ್ರು ಭಾರಿ ಕಡಿಮೆ. ಸಾಮಾನ್ಯ ಏನು ಮಾಡ್ತಾರೆ? ಕನಿಷ್ಠ 3 ಸರ್ತಿ, ಇಲ್ಲವರು ವಾರಗಟ್ಟಲೆ, ಮಿನಿಮಮ್ 7 ಡೇಸ್ ಸಾಮಾನ್ಯವಾಗಿ. ಆ ಸಪ್ತಾಹ, ಔಷಧಿನೂ ಸಪ್ತಾಹನೇ. ಡಾಕ್ಟ್ರು ಸಪ್ತಾಹ ಮಾಡೇ ಕೊಡೋದು. ನಾವು ಔಷಧಿ ಸಪ್ತಾಹ ಮಾಡಿದ್ರೆ ಭಾಗವತ ಸಪ್ತಾಹ ಬರ್ತೋಗ್ಬಿಡ್ತದೆ ಅಷ್ಟೇ. ಇದು ಮೇನ್. ಇದು ಪ್ರತಿ ಸರ್ತಿ 3, ಅದು ತ್ರಿಕಾಲ ಸಂಧ್ಯಾವಂದೇ ಇದ್ದಾಗ 3 ಹೊತ್ತು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕಂತ 3 ತಾಸಿಗೆ ಜೀರ್ಣ ಆಗಿಬಿಡುತ್ತಲ್ಲ, ಮತ್ತು ಜಪಕ್ಕೆ ಅಧಿಕಾರ ಬರುತ್ತೆ ಅವನಿಗೆ. ಆಹಾರ ಇದ್ದ ಅಧಿಕಾರ ಬರೋದಿಲ್ಲ. ಇವು ಸೈಂಟಿಫಿಕಲಿ ಕೂಡ ಒಂದು ಯಾಮ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, 2 ಯಾಮಕ್ಕೆ ಪೂರ್ತಿ ಹೋಗಿಬಿಡುತ್ತೆ, ಅವಶೇಷ ಇರೋದಿಲ್ಲ. ಇದ್ದರೆ ಡಿಸೀಸ್ ಇದೆ ಅಂತ ಅರ್ಥ. ಅದು ಡಂಪ್ ಆಗಿಬಿಟ್ರೆ ರೋಗ ಇದೆ ಅಂತ ಅರ್ಥ. ಅದು ಆ ದೇಹದಲ್ಲಿ ಸೇರಬೇಕು ಹೊರತು ಆಹಾರ ಹಾಗೆ ಉಳಿಬಾರ್ದು. ಉಳಿದ್ರೆ ಅಲ್ಲೇನಾಗುತ್ತದ? ಕೊಡಿಯುತ್ತೆ. ಯಾತಾಯಾಮ ಆಗಬಾರ್ದು. ಮಾಡಿ ಯಾತಾಯಾಮ ಆಗಬಾರ್ದು, ತಿಂದು ಯಾತಾಯಾಮ ಆಗಬಾರ್ದು. ಅದಕ್ಕೆ ಒಂದು ಮಾತಿದೆ, ಯಾಮ ಮಧ್ಯೆ ನ ಭೋಕ್ತವ್ಯಂ.
ಒಂದು ತಿಂದು 3 ತಾಸು ಆಗಿಲ್ಲ ಮತ್ತೇನು ತೊಗೋಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೆ ಮತ್ತಿದು 3 ತಾಸು ತೊಗೊಳಕ್ಕೆ ಹೋಗುತ್ತಲ್ಲ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೇನು ಮಾಡಬೇಕು? ತೊಗೋಬಾರ್ದಲ್ಲ, 3 ತಾಸು ಏನು ತೊಗೋಬೇಡಿ, ಡೈರೆಕ್ಟ್ ಬಿಟ್ಟುಬಿಡಬೇಕಲ್ಲ. ಆಮೇಲೆ ಯಾವ ಯುಗ್ಮಂ ಲಲಂಘಯೇತ್ ಆಯುರ್ವೇದ ಹೇಳ್ತಾರೆ, 2 ಯಾಮ ದಾಟಬೇಡಿ. ಮತ್ತು ಏಕಾದಶಿಗೆ ಅಪ್ಲೈ ಮಾಡ್ಕೋಬಾರ್ದು. ಏಕಾದಶಿಗೆ ಉಳಿದ ದಿವಸದಲ್ಲಿ 2 ಯಾಮ ದಾಟಬಾರ್ದು. ದಾಟಿದ್ರೆ ಏನಾಗುತ್ತೆ? ಮತ್ತೆ ಅದು ಬೇಕಾಗುತ್ತೆ ಆಹಾರ ಇಲ್ದಾಗುತ್ತೆ. ಇದು ಒಳ್ಳೆ ಎಲ್ಲ ಆಹಾರ ಸೂತ್ರಗಳವೆಲ್ಲ ಕೂಡ. ಇಲ್ಲೂ ಕೂಡ ಹಾಗೇನೆ ಪುಣ್ಯ ಯಾತಯಾಮ ಆಗೋದೇ ಇಲ್ಲ, ಪುಣ್ಯ ಯಾತಯಾಮ ಆಗೋದಿಲ್ಲ. ಅದಕ್ಕೆ ಮುಹುರ್ಮುಹು ಅದ್ಭುತಂ ಹರೇಹೇ. ನೋಡಿ, ಆತನ ಮಾತು ಅದ್ಭುತ, ಆತನ ರೂಪನೂ ಅದ್ಭುತ. ಒಂದು ಮಾತು ಹೇಳ್ತಾರೆ, ಸಂವಾದ ಕೇಳಿದಾಗ ಅದ್ಭುತ ಅಂದ, ಇಲ್ಲಿ ಅತ್ಯದ್ಭುತ ಅಂತ ಕರೀತಾನೆ ರೂಪನ. ಯಾತಕ್ಕೆ? ಶ್ರವಣಕ್ಕಿಂತ ಯಾವುದು ಎಫೆಕ್ಟಿವು? ದರ್ಶನ ಎಫೆಕ್ಟಿವ್ ಆದರೆ ಅತ್ಯದ್ಭುತ ಅಂತ ಕರೀತಾರೆ. ಪದ ನೋಡಬೇಕಾದ್ರೆ ಎಷ್ಟೋ ಸತ್ಯ ಶ್ರವಣ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರೋದಿಲ್ಲ. ಆದರೆ ಇದು ಶ್ರವಣ ಈಕ್ವಲ್ ಆಗುತ್ತೆ ಕೆಲವು ಸಲ. ದರ್ಶನ ಏನಾಗಬೇಕು? ಇನ್ನೂ ಜಾಸ್ತಿ ಇರಬೇಕು. ಅದಕ್ಕೆ ಪ್ರತ್ಯಕ್ಷದ ಎಫೆಕ್ಟ್ ಯಾವಾಗಲೂ ಜಾಸ್ತಿ. ಅದಕ್ಕೆ ಅಪರೋಕ್ಷ ಜ್ಞಾನ ಎಲ್ಲ ಪರೋಕ್ಷ ಜ್ಞಾನ ಶ್ರವಣ, ಅಪರೋಕ್ಷ ಜ್ಞಾನ ಏನದು? ಪ್ರತ್ಯಕ್ಷ. ಆದ್ದರಿಂದ ಆ ಜ್ಞಾನ ಫೈನಲ್. ರೂಪ ಇದು ಸ್ವಾರಸ್ಯ ಅಂದರೆ ಮಹತ್ವ ಇದೆ ಅದರೊಳಗೆ. ಆತ ಕೇಳ್ತಾ ರೂಪ ನೋಡ್ತಾನೆ. ಅರ್ಥ ಏನದಕ್ಕೆ? ಕೇಳಿ ದರ್ಶನ ಬರೋದ್ರಿಂದ ಭಗವದ್ಗೀತೆ ಶ್ರವಣ ಎಲ್ಲಿ ಎಂಡಾಗುತ್ತೆ? ಕೊನೆಗೆ ಎಂಡಾಗಲಿ ಅಪರೋಕ್ಷ ಜ್ಞಾನದಲ್ಲೇ ಎಂಡಾಗಬೇಕು ಹೊರತು ಅದು ವೇಸ್ಟ್ ಆಗೋದಿಲ್ಲ ಅಂತ. ಅಪರೋಕ್ಷ ಜ್ಞಾನದ ಪಲ್ಯವಸ್ಥಾನ ಆಗಲೇಬೇಕು. ರೂಪಂ ಅತ್ಯದ್ಭುತಂ ಹರೇ, ಆಗದ ಅತ್ಯದ್ಭುತ ಎಂಬ ಮನಸ್ಸಿಗೆ ಬರುತ್ತಾಗ. ಇಲ್ದವ್ರು ಇಷ್ಟಕ್ಕೆಲ್ಲ ಇಷ್ಟು ಕಷ್ಟಪಟ್ಟೆ ಅಂತಾರಲ್ಲ, ಹಾಗೆ ಕಷ್ಟಪಟ್ಟು ನೋಡ್ತಾರೆ, ಏನು ಇದಾಯಿತು ಹೇಳಿದವರು ಬೈದು ಬಿಡ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತಾ ಅಂಥದ್ದು ಏನೇ ಇರಲಿಲ್ಲ ಅದರಲ್ಲಿ ಅಂತ. ಬೇರೆ ಕೆಲಸ ಇತ್ತು ನನಗೆ ಹಾಳು ಮಾಡಿಬಿಟ್ಟ. ಆಚಾರ್ಯರು ನೋಡ್ತಿದ್ರು ಜನ, ಮದುವೆದಲ್ಲಿ ಬರ್ತಾರೆ, ಮಾತು ಕೇಳ್ತಿದ್ರು, ಭಾರಿ ಹೊಗಳಿದ್ದಾರೆ, ಕೇಳ್ಕೊಂಡು ಬಂದರು. ಕೇಳಿದಾಗ ಅವ್ರು ಮತ್ತೆ ಬೈದ್ರು ಅಂತ ಹೇಳಿದವ್ರು, ಅವರು ಕೂಡ ಬೈದಿರುತ್ತೆ. ಯಾಕೆ? ಇವ್ರು ಹೇಳಿದ್ದು ಭಾಳ ಕಡಿಮೆ ಹೇಳಿದರು ಅವರು. ಇಷ್ಟೊತ್ತು ಹೇಳಲೇ ಇಲ್ಲ, ಅಷ್ಟೊತ್ತು ಯಾಕೆ ಹೇಳಲಿಲ್ಲ ಅವರು? ಅಲ್ಲ, ಹೇಳಕ್ಕೆ ಬರೋದಿಲ್ಲ, ಭಾರಿ ವ್ಯತ್ಯಾಸ. ಅದು ಅವಾಚ್ಯ. ಎಷ್ಟೊತ್ತ ಅದು ಅವಾಚ್ಯ. ಅವ್ರು ಎಷ್ಟು ಹೇಳಿದ್ರು ಸರಿಯಾಗಿ ಮ್ಯಾಚಿಂಗ್ ಹೇಳೋಕ್ಕೆ ಬರೋದಿಲ್ಲ. ದೇವರು ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ಅದು ಹೇಳೋ ಪದ ನಮ್ಮಲ್ಲಿ ಇಲ್ಲ. ಅರ್ಥ ಆಯ್ತು? ಹೇಗೆ ಚೆನ್ನಾಗಿದೆ ಅಂತ ಅರ್ಥ ಆಗಿದೆ. ಬಟ್ ತುಂಬ ರೂಮ್ ತುಂಬ ನೋಟ್ಗಳು ಹಾಕಿಬಿಟ್ಟಿದ್ರೆ ಎಷ್ಟಂತ ಹೇಳೋಕ್ಕಾಗತ್ತೆ ನಿಮಗೀಗ? ತುಂಬ ಜಾಸ್ತಿ ಅಂತ ಹೇಳ್ತೀವಲ್ಲ, ಹಾಗೆ ಭಾಳ ಸ್ವಾರಸ್ಯ ಇದೆ ಅದರಲ್ಲಿ. ಆಗ ಅವಾಚ್ಯ ಅರ್ಥ ಆಗುತ್ತೆ. ಇವರ ವಾಚ್ಯ ಅಂದರೆ ಅದು ಏನೂ ಅರ್ಥ ಇಲ್ಲ ಅದರೊಳಗೆ. ದೇವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ವರ್ಲ್ಡ್ಸ್ ಫೇಲ್ ಅಂತೀವಲ್ಲ, ಇದು ವರ್ಲ್ಡ್ಸ್ ಫೇಲ್. ಫೇಲ್ ಅಂದರೆ ಏನರ್ಥ? ದೇ ಫೇಲ್ ಟು ಎಕ್ಸ್ಪ್ರೆಸ್ ಫುಲ್ಲಿ ಅಂತ ಅರ್ಥ. ವರ್ಡ್ಸ್ ಇಲ್ಲ ಅಂದರೆ ಫೇಲ್ ಪ್ರಶ್ನೆಯೇ ನೋ ವರ್ಡ್ ಅಂತ ಅರ್ಥ. ಹಾಗಾಗಬಾರ್ದು. ಇದಂ ಅದ್ಭುತಂ ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ. ವಿಸ್ಮಯೋ ಮೇ ಮಹಾನ್ ರಾಜನ್, ಅದನ್ನು ಮತ್ತೆ ಹೇಳ್ತಾನೆ, ವಿಸ್ಮಯೋ ಮೇ ಮಹಾನ್ ರಾಜನ್. ಪ್ರತ್ಯಕ್ಷ ಕಂಡಾಗಲೂ ಏನಾಗುತ್ತೆ ನನಗೆ? ಆಶ್ಚರ್ಯ ಆಗುತ್ತೆ. ದರ್ಶನಕ್ಕೆ ಯಾರೋ ಇನ್ನೊಂದು ದರ್ಶನ ಸಿಕ್ಕಿ ಮತ್ತೆ ಹೋಗ್ತಾನೆ ದರ್ಶನಕ್ಕೆ. ತಿರುಪತಿಗೆಲ್ಲ ಹೋದ ಕಾಲಕ್ಕೆ ಎಲ್ಲ ಎಕ್ಸ್ಟೆಂಡ್ ಮಾಡಿಬಿಡ್ತಾನೆ, ಮತ್ತೆ ಹೋಗ್ತಾರೆ, ನಡಿ ಹೋಗೋಣ ಅಂತ ಹೇಳ್ತಾನೆ. ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ವಿಸ್ಮಯ ಪುನಃ ವಿಸ್ಮಯ ಸೇರಿಸ್ಬೇಕದನ್ನು. ಮೇ ಪುನಃ ವಿಸ್ಮಯ ಪುನಃ ಹೃಷ್ಯಾಮಿ. ವಿಸ್ಮಯ ಆದ ತಕ್ಷಣ ನನಗೇನಾಗುತ್ತೆ? ಸಂತೋಷ. ಭಾಳ ಏನು ಹೇಳಿದವರು ಹರ್ಷ ಯಾಕಾಗುತ್ತೆ ಅವನಿಗೆ? ಹರ್ಷ ಆಗೋ ಚಾನ್ಸ್ ಇಲ್ಲ. ಪುನಃ ಯತ್ರ ಯಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಹೇ. ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ. ನೋಡಿ, ಅಲ್ಲಿ ಹೃಷ್ಯಾಮಿ, ಇಲ್ಲಿ ಹೃಷ್ಯಾಮಿ, ಅಲ್ಲಿ ಮುಹುರ್ಮುಹು, ಇಲ್ಲಿ ಪುನಃ. ಅಂದರೆ ಶ್ರವಣನ್ನ ಮುಹುಮುಹು ಆವೃತ್ತಿ ಮಾಡ್ತಾನೆ, ದರ್ಶನ ಕೂಡ ಏನು ಮಾಡ್ತಾನೆ? ಆವರ್ತನೆ ಮಾಡ್ತಾ ಹೋಗ್ತಾನೆ. ಸಾಕು, ಅನುಸಷ್ಟಿದೆ. ಪುನಃ ಮುಹುರ್ಮುಹು ಅಂದರೂ ಒಂದೇ, ಪುನಃ ಅಂದರೂ ಒಂದೇನೆ ಅರ್ಥ. ಬೇರೆ ಪದದಲ್ಲಿ ಅದನ್ನು ಹೇಳಿದ. ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ. ಇಷ್ಟು ಆತನಾಯ್ತು. ಕೊನೆಯ ತನ್ನ ಒಪಿನಿಯನ್ ಹೇಳ್ತಾನೆ. ಈ ಸಮಯದ ಕೊನೆಯ ತನ್ನ ರಿಮಾರ್ಕ್ಸ್ ಏನಂದರೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಭುವಾ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೆ, ಎಲ್ಲಿ ಧನುರ್ಧಾರಿಯಾದ ಅರ್ಜುನ ಇದ್ದಾನೆ, ಅಲ್ಲೇನಿರಬೇಕೋ ಅಲ್ಲಿ ಶ್ರೀಹಿ ವಿಜಯ ಭೂತಿ ನೀತಿ ಧ್ರುವ ಇತಿ ಮತಿರ್ಮಮ. ಇಷ್ಟು ಮಾತು ಹೇಳಿದ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದ್ದಾನೆ, ಕೃಷ್ಣ ಇದ್ಬಿಟ್ಟು ಇನ್ಯಾರೂ ಬೇಕಿಲ್ಲ ಕೃಷ್ಣನಿಗೆ.
ಆದರೆ ಅರ್ಜುನ ಮಾತ್ರ ಕೃಷ್ಣ ಜೊತೆಗಿದ್ದರೆ ಮಾತ್ರ ಅದು ಬರೀ ಅರ್ಥ ಅಲ್ಲ. ಕೊನೆಯ ಕೃಷ್ಣ ಪರಂಧಾಮಕ್ಕೆ ಹೋದ ಅರ್ಜುನ ಸ್ಥಿತಿ ಏನಾಯಿತು? ಏನು ಯಾರು ಸಾಮಾನ್ಯ ಕಳ್ಳರಿಗೆಲ್ಲಕ್ಕಾಗಲಿಲ್ಲ. ಅವ್ರು ಯಾರು ಇವರಲ್ಲ, ಬರೀ ಕಳ್ಳರವರು. ಅವ್ರ ಗತಿ ಸೋತು ಬಿಡ್ತಾನೆ. ಇಲ್ಲಿ ಅಶ್ವತ್ಥಾಮರ ಜೊತೆಗೆ ಯುದ್ಧ ಮಾಡಿದವನು, ಕರ್ಣನನ್ನು ಸಂಹಾರ ಮಾಡಿದವನಿಗೆ ಅಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅದು ಅರ್ಥ ಮಾಡ್ಕೊ. ಅರ್ಜುನ ಅನುಭವ ಕೂಡ ಅದು. ಕೃಷ್ಣ ಇದ್ದಾಗ ಹಾಗಿತ್ತು, ಈಗ ಹಾಗಿದೆ ಅಂತ ಹೇಳ್ತಾನೆ. ಎತ್ತರ ಸರ್ವಿಸ್ನಲ್ಲಿ ಅಧಿಕಾರ ಇದ್ದಾಗ ಆಗಿತ್ತು, ಹೋದಾಗ ಆಗಿತ್ತು, ಯಾರು ಕೇಳೋರೇ ಇಲ್ಲ, ಹಾಗಾಗ್ತದಲ್ಲ ಆ ಸ್ಥಿತಿ ಬಂತು. ಅದಕ್ಕೆ ನಾರಾಯಣ ಈತ, ನರ ಆತ. ಆ್ಯಕ್ಚುಲಿ ಡೈರೆಕ್ಟ್ ನರ ಅಲ್ಲ, ನರಾವೇಶ ಇದೆ ಆತ. ಡೈರೆಕ್ಟ್ ಯಾರಾತ? ಇಂದ್ರ. ಅಲ್ಲಿ ನರಾವೇಶ, ನರ ಶೇಷದೇವರು. ಆದ್ದರಿಂದ ಆತ ಏನಾಗಿದೆ, ಇಷ್ಟಕ್ಕೆ ಜೊತೆ ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ. ನರನಿಗೆ ಇನ್ ಜನರಲ್ ನರನಿಗೆ ನಾರಾಯಣ ಬೇಕೇ ಬೇಕು. ನಾರಾಯಣನಿಗೆ ಯಾರು ಬೇಡ? ನರ ಬೇಕಿಲ್ಲ. ಆದರೂ ಮಾಡ್ತಾನೆ ಅನುಗ್ರಹ. ಇವನು ಮಾಡಲೇಬೇಕು, ಮಾಡ್ತಾ ಇಲ್ಲ. ದೇವ್ರು ಮಾಡಬೇಕಾಗಿಲ್ಲ, ಮಾಡ್ತಾನೆ. ಸ್ವಾರಸ್ಯ. ನನಗೇನೂ ಮಾಡಬೇಕಾಗಿಲ್ಲ, ಆದರೂ ಎಲ್ಲ ಮಾಡ್ತಾನೆ. ಇವನು ಎಲ್ಲ ಮಾಡಬೇಕು, ಏನೂ ಮಾಡೋದಿಲ್ಲ. ಬರೀ ಉಪಕಾರ ತೊಗೊಳಕ್ಕೆ ಮಾತ್ರ ಬಂದರೆ ತಪ್ಪಾಗತ್ತೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ. ಇಲ್ಲೊಂದು ಅರ್ಥ ಮಾಡ್ಬೋದು. ಕೃಷ್ಣ ಯೋಗೇಶ್ವರ ಕಡೆ ವೇದವ್ಯಾಸರು ಇರ್ತಾರೆ. ವೇದವ್ಯಾಸರು ಎಲ್ಲಿರ್ತಾರೋ ಕೃಷ್ಣ ಎಲ್ಲಿರ್ತಾರೋ, ಎಲ್ಲ ರೂಪಗಳು. ಯಾಭ್ಯಾಂ ಶುಶ್ರೂಷು ರಾಶಿ ಹೇಳಿರೋದ್ರಿಂದ ನಮಗಿವತ್ತು ಕೃಷ್ಣನ ಡೈರೆಕ್ಟ್ ಹೇಳಿ ಸಿಗೋದಿಲ್ಲ. ಅದು ಡೈರೆಕ್ಟ್ ಬರೆದು ಸಿಗುತ್ತೆ. ಭಗವದ್ಗೀತೆಗೆ ಸಿಗೋದರಿಂದ ಅದೊಂದಾಯಿತು. ಅವು ರೂಪಮನ್ಯದೇವ ಧನ್ಯಮಾತ್ಮನಃ, ಅವರೇ ಇದ್ದಾಗೆ. ಅವರ ಫೋಟೋ ಸಿಕ್ಕರೂ ಎಷ್ಟೋ ಖುಷಿ ಆಗುತ್ತಲ್ಲ. ಹಾಗೆ ಈ ಕಳ್ಳ ಸಿಗಬೇಕಾದ್ರೆ ಫೋಟೋ ಸಿಕ್ಕರೂ ಕಳ್ಳ ಹೇಳಕ್ಕೆ ಸುಲಭ ಆಗುತ್ತೆ. ಸೊ ಇವೆಲ್ಲ ಶಾಸ್ತ್ರಗಳಲ್ಲಿ ಫೋಟೋ ಗ್ರಂಥಗಳಾದ್ದರಿಂದ ದೇವ್ರನ್ನ ಹುಡ್ಕೋದಕ್ಕೆ ಉಪಯೋಗ ಆಗುತ್ತೆ. ಆ ದೃಷ್ಟಿಯಲ್ಲಿ ಯೋಗೇಶ್ವರ ಕೃಷ್ಣ. ಈ ಯೋಗೇಶ್ವರ ಅನ್ನೋ ಪದ ಭಗವದ್ಗೀತೆಯಲ್ಲೇ ಬರುತ್ತೆ. ಇದರಲ್ಲೂ ಬಂದೆ ವಿಷ್ಣು ಸಹಸ್ರನಾಮದಲ್ಲಿ ಯೋಗ ವಿಧಾಮ್ನೇತ. ಅದನ್ನೂ ಬಿಡಿಸ್ಬೋದು. ಯೋಗಶ್ಚಾಸೌ ಈಶ್ವರಶ್ಚ. ಯೋಗ ಅಂತ ಹೆಸರು ಇದೆ, ಯೋಗೋ ಯೋಗದಾಮ್ನೇತ. ಈಶ್ವರ ಅಂತ ಹೆಸರು ಇದೆ, ಈಶ್ವರೋ ವಿಕ್ರಮೀ ಧನ್ವಿ ಅಂತೇಳಿ. ಯೋಗಶ್ಚಾಸೌ ಈಶ್ವರಶ್ಚನ್ನು ಬಿಡಿಸ್ಬೋದು. ಅಥವಾ ಯೋಗೇಶಿ ಇನ್ನೂ ಹೇಳಿದರೆ ಯೋಗಸ್ಯ ಈಶ್ವರ, ಯೋಗಕ್ಕೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಅಥವಾ ಯೋಗೇಶಾಯ ವರಹ, ಯೋಗೇಶ್ವರು ಅಂತ ಯಾರಿದ್ದಾರಲ್ಲ ಯೋಗಿಗಳು, ಅವರಿಗಿಂತ ದೊಡ್ಡವನಾಗಿದ್ದಾನೆ. ಅಥವಾ ಯೋಗೇಶ ಮಹಾಲಕ್ಷ್ಮಿ, ಅವರಿಗಿಂತ ಶ್ರೇಷ್ಠನಾಗಿದ್ದಾನೆ. ಇನ್ನೊಂದು ತಗೊಂಡ್ರೆ ಯೋಗೇಶಯ ವ್ರಿಯತೆ. ಮಹಾಲಕ್ಷ್ಮಿ ಒರೆಸ್ಕೊಂಡು ಬರ್ತಾ ಇದ್ದಾಳೆ, ಹುಡುಕೊಂಡು ಬರ್ತಾಳೆ. ದೇವರದ್ದು ಲಕ್ಷ್ಮಿ ಹುಡ್ಕೊಂಡು ಹೋಗೋದಿಲ್ಲ. ಯಾಕೆ ಜೊತೆ ಬರ್ತಾರೆ. ಆ ಲಕ್ಷ್ಮಿ ಮಾತ್ರ ಎದುರಿಗಿದ್ರು ಮತ್ತೆ ಹುಡುಕ್ತಾ ಇರ್ತಾರೆ. 24 ತಾಸು ಕಂಡರೂ ಕೂಡ ಯಾವುದ್ರಲ್ಲಿ ಮೇಲಿದ್ದಾನೆ ಪರಮಾತ್ಮ? ಗುಣದಲ್ಲಿ. ಆದ್ದರಿಂದ ಯಾವಾಗಲೂ ಮಾಡ್ತಾನೆ. ಅದು ಎಷ್ಟು ಅರ್ಥ ಬರುತ್ತೆ ಒಂದೊಂದಕ್ಕೆ, ಅದೆಲ್ಲ ಬೇರೆ ಯಾರೂ ಮಾಡೋಕ್ಕೆ ಬರೋದಿಲ್ಲ. ಆಚಾರ ಸಿದ್ಧಾಂತದಿಂದ ಮಾತ್ರ ಸಾಧ್ಯ. ಉಳಿದವರಿಗೆ ಸಂಸ್ಕೃತ ಬಂದರೆ ಎಷ್ಟೋ ಅಷ್ಟೇ ಗೊತ್ತಾಗೋದು, ಗೀತೆ ಜಾಸ್ತಿ ಗೊತ್ತಾಗೋದಿಲ್ಲ. ಆದರೆ ಸಂಸ್ಕೃತ ಗೊತ್ತಾಗೋದು ಎಷ್ಟು ಅಂತ ಕೇಳಿದರೆ ಪದಗಳು. ಆ ನಿರ್ವಚನ ಮಾಡಿದಾಗ ಬೇಕಾಷ್ಟು ಅರ್ಥ ಬರುತ್ತೆ. ಅದು ಬೇರೆ ಯಾವ ಭಾಷೆಗೂ ಅನುಕೂಲತೆ ಇಲ್ಲ, ಇದು ಸಂಸ್ಕೃತಕ್ಕೆ ಮಾತ್ರ ಇರೋದು. ಮತ್ತು ಇಷ್ಟು ಅರ್ಥ ಹೊಡಿಸೋ ಶಕ್ತಿ ಎಲ್ಲ ಸಂಸ್ಕೃತಕ್ಕೂ ಬರೋದಿಲ್ಲ. ಅಧ್ಯಾತ್ಮ ವಿದ್ಯೆ ಇದ್ದಾಗ ಮಾತ್ರ ಬರೋದು. ಅದು ಮ್ಯಾಕ್ಸಿಮಮ್ ಬರೋದು ಯಾವಾಗ? ಭಗವಂತನ ಮಾತುಗಳಿಗೆ, ಆಮೇಲೆ ಸರ್ವಮೂಲಗಳಿಗೆ. ಈ ಕ್ರಮದಲ್ಲಿ ಬರ್ತಾ ಹೋಗೋದು. ಎಷ್ಟು ಅರ್ಥ ಹಿಡಿದ್ರು ಕೊನೆಗೆ ಏನಾಗುತ್ತದೋ ಇನ್ನೂ ಮುಗಿದಿಲ್ಲ. ನಮಗೆ ಗೊತ್ತಾಗೋದು ಮುಗೀತು ಅಷ್ಟೇ ಹೊರತು ಏನಾಯಿತು? ಅರ್ಥ ಮುಗಿದಿಲ್ಲ. ಈ ಭಾವನೆ ಬರಬೇಕು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋಭೂತಿ ಧ್ರುವಾನೀತಿ ಮತಿರ್ಮಮ. ಎಲ್ಲಿ ಮುಂದೆ ಬಂದಿಲ್ಲ ರೀ, ಬಂದೇ ಇಲ್ವಲ್ಲ. ಇರೋದೆಲ್ಲೀಗ ಪಾರ್ಥ ಧನುರ್ಧರ ಪಾತ್ರ ಬಂದಿರೋದು ಅಷ್ಟೇ. ಈಗ ನೋಡಿ, ಬರೀ ಪಾರ್ಥ ಇದ್ದರೆ ಆಗೋದಿಲ್ಲ, ಧನುರ್ಧರಲಾಗಬೇಕು ಪಾತ್ರ. ಅರ್ಥ ಆಯ್ತಾ? ಈಗ ಕೃಷ್ಣನಿಗೆ ಏನೂ ಬೇಕಿಲ್ಲ, ಕೃಷ್ಣ ಬಂದರೆ ಸಾಕಷ್ಟೆ. ಅದಕ್ಕೆ ಕೃಷ್ಣ ಏನು ಹೇಳಿದ? ನಾನು ಬೇಕೋ ಇದು ಬೇಕು ಅಂತ ಕೇಳಿದ. ಅಸ್ತ್ರ ತರೋದಿಲ್ಲ ಅಂತ ಹೇಳಿದ. ಅರ್ಜುನಿಗೆ ಗೊತ್ತಿತ್ತು, ನೀವು ಬಂದರೆ ಸಾಕು ಅಂತ ಹೇಳಿದ. ದುರ್ಯೋಧನಿಗೆ ಗೊತ್ತಿಲ್ಲ. ಏನು ತಿಳ್ಕೊಂಡಾತ? ಬರೀ ಕೈಯಲ್ಲಿ ಏನು ಮಾಡಿ ಚಕ್ರ ಎಲ್ಲ ಶಂಕರ ತೊಡಿ ಮಾಡಬೇಕು, ಅವನು ಬೇಕಾಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಬೆಂಕಿ ಸುಡ್ಲಕ್ಕೆ ಆಯುಧ ತೊಗೊಂಬರುತ್ತದು. ಬೆಂಕಿ ಸುಡ್ಲಕ್ಕೆ ಏನು ಬೇಕು? ಬೆಂಕಿ ಆಗಿರೋದೇ ಕಾರಣ. ಇನ್ನೇನು ಸೂರ್ಯನಿಗೇನು ಕೈಲಿ ಹಿಡ್ಕೊಂಬರ್ತಾನ? ತಾಸು ತೊಗೊಂಬರ್ತಾನ ಸೂರ್ಯ? ಇಲ್ಲ. ಯಾಕೆ? ನ್ಯಾಚುರಲ್. ಇದು ಅರ್ಥ ಮಾಡಿಕೊಂಡ್ರೆ ಕೃಷ್ಣನಿಗೆ ಏನು ಬೇಕಿಲ್ಲ. ದುರ್ಯೋಧನಿಗೆ ಅರ್ಥ ಆಗಲಿಲ್ಲ ಅದು. ನಾವು ಬರೀ ಸುಮ್ಮನೆ ಕೂತಿರ್ತೀರಿ ಅಂತ ಹೇಳಿದ. ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀವಿ? ಹೋಗೋದು ಬೇಡ ಅದು. ಅದು ಸುಮ್ಮನೆ ಕೂತಿದ್ರೆ ಸಾಕಲ್ಲ. ಸುಮ್ಮನೆ ಅಧ್ಯಕ್ಷರು ಮೊದಲು ಮಾತಾಡೋದ್ರೆ ಸುಮ್ಮನೆ ಕೂತಿರ್ತಾರೆ, ಕೆಲಸ ಆಗುತ್ತಾ ಇಲ್ಲ? ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ನನಗೆ ದೇವ್ರ ಮಹಿಮೆ ಅರ್ಥ ಆಗಲಿಲ್ಲ ಅವರಿಗೆ. ಸುಮ್ಮನೆ ಇದ್ದರೂ ಸಾಕು, ದೇವ್ರು ಏನು ಮಾಡ್ತಾನೆ? ಎಲ್ಲ ಅನುಗ್ರಹವನ್ನು ಮಾಡಿ ಹಾಕಿಬಿಡ್ತಾನೆ. ಆದ್ದರಿಂದ ಉಪಸ್ಥಿತಿ ಅಂತ, ಉಪಸ್ಥಿತಿ ಇದ್ದರೆ ಸಾಕು. ಅವಸರ ಪಡೋದು ಬೇಡ, ಇನ್ನೂ ಒಂದೇ ಇಲ್ಲ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ
ಇಲ್ಲಿ ಬರೀ ಪಾರ್ಥ ಇದ್ದರಾಗದರೆ ಧನುರ್ಧರನಾದ ಪಾತ್ರ ಆಗಬೇಕು. ಈ ಪ್ರಶ್ನೆ ವಾಯುದೇಶ ಬರಲಿಲ್ಲ ಅಂತ ಕೇಳಿದರೆ ಧನುಸ್ಸಿದ್ರೆ ಮಾತ್ರ ಕೆಲಸ ಮಾಡ್ತಾನೆ. ಧನುಸ್ಸು ಯಾವುದದು? ಗಾಂಡೀವ ಯಾರು ಧನುಸ್ಸೋದು? ಬ್ರಹ್ಮದೇವರು ಧರಿಸೋದು. ಭಾವಿ ಬ್ರಹ್ಮ ಬಂದಿರಲ್ಲ ಈಗ. ಸೊ ಕೈಲಿ ಯಾರು ಇರಬೇಕು? ಸ್ವರೂಪಗಳು ಇರಬೇಕು ಅಂತ ಅರ್ಥ ಇಟ್ಕೊಂಡು ಬಂದರೆ ಸರಿ. ಅರ್ಥ ಆಯ್ತಾ? ಅಂಗಡಿ ಹೋಗಿ ಬರೀ ಕೈಲಿ ಬಂದರೆ ಇದನ್ನು ತಂದಿಲ್ಲ ಅಂತ ಅರ್ಥ. ಮೊದಲು ಬ್ಯಾಗ್ ನೋಡ್ತಾರೆ ತಂದಿದ್ದಾರ ಇಲ್ಲ ಅಂತೇಳಿ. ಹೌದು ತಾನೇ? ಧನುಸ್ಸು ನೋಡಿ ಅರ್ಜುನ ಗೆಲ್ಲೋದಿಲ್ಲ. ಅದಕ್ಕೆ ಪ್ರಸಂಗ ಬಂತಲ್ಲಿ. ಧರ್ಮರಾಜ ದ್ರೌಪದಿ ಏಕಾಂತಲ್ಲಿದ್ದರು. ಅರ್ಜುನಿಗೆ ಧನುಸ್ಸು ತೊಗೋಬೇಕಾಯ್ತು ಬ್ರಾಹ್ಮಣನ ಗೋಗಳನ್ನು ಉಳಿಸೋಕ್ಕೋಸ್ಕರ. ಏನು ಮಾಡಿದೆ ಅರ್ಜುನ ಆಗ? ಧನುಸ್ಸು ಇಲ್ಲದೆ ಹೋಗ್ಲಿಕ್ಕಿರಲಿಲ್ಲ, ಸಾಧ್ಯ ಆಗಲಿಲ್ಲ. ಧನುಸ್ಸು ಇಲ್ಲದವ್ರು ಏನಾಗ್ತಿತ್ತು? ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಧನುಸ್ತಾನೆ. ಸೊ ಡಿಪೆಂಡೆಂಟ್ ಆನ್ ಯಾವುದ್ರ ಮೇಲೆ? ಧನುಸ್ಸಿನ ಮೇಲೆ. ಸೊ ಧನುಸ್ಸು ಇಲ್ಲದೆ ಈ ಕಡೆ ಕೃಷ್ಣ ಬೇಕು, ಆ ಕಡೆ ಧನುಸ್ಸು ಬೇಕು, ಎರಡು ಬೇಕೀಗ. ಈ ಕಡೆ ಹರಿ ಬೇಕು, ಆ ಕಡೆ ವಾಯು ಬೇಕು. ಆದ್ದರಿಂದ ಮಧ್ಯದಲ್ಲಿದ್ದಾರೆ, ಇಲ್ದ್ರ ಗೆಲ್ಲಕ್ಕಾಗೋದಿಲ್ಲ. ಧನುರ್ಧರ ಯಾವ ಸಮಸ್ಯೆ ಬರಲಿಲ್ಲ. ಯತ್ರ ಪಾರ್ಥೋ ಧನುರ್ಧರ, ಇದು ಒಂದು ಅರ್ಥ ಆಯಿತು. ಇನ್ನೊಂದು ಬಿಡಿಸಿದರೆ ಅಲ್ಲಿ ಸ್ವಾರಸ್ಯ ಇದೆ. ಯತ್ರ ಪಾರ್ಥೋ ಅಧನುರ್ಧರ ಬಿಡಿಸ್ಬೇಕದು. ಧನುರ್ಧರನಲ್ಲದ ಪಾರ್ಥ, ಧನುರ್ಧರ ಅಲ್ಲ ಪಾರ್ಥ. ಹೌದು, ಯಾರು? ಭೀಮಸೇನ. ಅಧನುರ್ಧರ ಪಾರ್ಥ ಅಂದರೆ ಭೀಮಸೇನ. ಭೀಮಸೇನ ಇದ್ದರೆ ಜಯ. ಅರ್ಜುನ ವಿಷಯ ಹೊರಟೋಯ್ತು. ಈಗ ಯಾರು ಬಂದರು? ಹರಿವಾಯುಗಳಿದ್ದಲ್ಲಿ ಜಯ ಅಂತ. ಸರ್ವೋತ್ತಮನಾದ ಹರಿ ಇದ್ದಾಗ, ಜೀವೋತ್ತಮನಾದ ವಾಯುದೇವರಿದ್ದಾಗ ಸರಿ. ಅಲ್ಲ, ಇದು ಅರ್ಥ ಮಾಡ್ತಿರಲ್ಲ. ಇವ್ರು ಬಾತೂರು ಭಾರಿ ಬುದ್ಧಿವಂತರು ಏನೇನೋ ಮಾಡ್ತಾರೆ ಅಂತ ಹೇಳ್ತಾರೆ. ಬುದ್ಧಿವಂತರು ಹೌದು, ಏನೇನೋ ಮಾಡೋದಿಲ್ಲ. ಏನು ಮಾಡ್ತಾರೆ? ಇರೋದನ್ನೇ ಮಾಡ್ತಾರೆ. ಇಲ್ಲಿ ಧನು ಅಂದರೆ ಏನು? ಇದು ಭಗವದ್ಗೀತಾ ಉಪನಿಷತ್ತಿದು. ಉಪನಿಷತ್ತು ಹೇಳ್ತಾ ಇದೆ ಪ್ರಣವೋ ಧನುಹು ಅಂತಿದೆ. ಪ್ರಣವೋ ಧನುಹು. ಪ್ರಣವ ಅಂದರೆ ಏನು? ಓಂಕಾರ. ಅಂದರೆ ಮಧ್ವಾಚಾರ್ಯ ಯತಿರೂಪ ಅಂತ ಅರ್ಥ. ಯತಿರೂಪದವರು ಇರಬೇಕಾದ್ದರಿಂದ ಮಧ್ವಾಚಾರ್ಯ ಹೆಸರು ಬಂತು ಅಲ್ಲಿಗೆ. ಬರೀ ವಾಯುದೇವರು ಅಂತ ಆಗಲಿಲ್ಲಾಗ ಏನು ಬಂತು? ಅವತಾರ ರೂಪದ ಮಧ್ವಾಚಾರ್ಯ ಇದ್ದರೂ ಸಾಕು, ಗೆದ್ದು ಬಿಡ್ತೀವಿ. ಧನುರ್ಧರ, ಧನುಸ್ಸಿದ್ದರೆ ಸಾಲದು, ಧರಿಸಿರಬೇಕು. ಗೊತ್ತಾ? ಯೂನಿಫಾರ್ಮ್ ಜೋಬಲ್ಲಿ ಇಟ್ಕೊಂಡೋದ್ರೆ ಕೇಳ್ತಾರ? ಸ್ಕೂಲಿಗೆ ಹುಡುಗರು ಹೋದ್ರು ಇಲ್ಲಿ ಬ್ಯಾಗಲ್ಲಿದೆ ಅಂತ ಹೇಳಿದರೆ ಹಾಕ್ಕೊಂಡು ಬರಬೇಕು. ಆವಾಗಲೇ ಬೆಲೆ. ಅದಕ್ಕೇನು ಸರ್ವಮೂಲ ಓದ್ಕೊಂಡಿದ್ದರೆ ಏನಾಗುತ್ತೆ? ಖಂಡಿತವಾಗಿ ಸಾಧ್ಯ. ಅರ್ಜುನ ಕೃಷ್ಣನ ಆರಿಸ್ಕೋಬೇಕಾದ್ರೂ ಕಾರಣ ಏನಾಯಿತು ಗೊತ್ತಾ? ಭೀಮನ ತಮ್ಮನಾಗಿದ್ದು ಸಾಧ್ಯವಾಯಿತು. ಆದರೆ ವಾಲಿಯ ರೂಪದಲ್ಲಿ ಆರಿಸ್ಕೊಳ್ಳಿಲ್ಲ. ರಾಮದೇವ್ರನ್ನ ಆರಿಸ್ಕೊಳ್ಳಿಲ್ಲ ವಾಲಿಯ ರೂಪದಲ್ಲಿ. ಇಲ್ಲಿ ಆರಿಸ್ಕೋತಾ ಇದ್ದ. ಅರ್ಥ ಆಯ್ತಾ? ಇನ್ನು ಕೆಲವು ಕೇಳ್ಬೋದು, ವಾಲಿಗೆ ರಾಮದೇವ್ರು ಬಂದು ಗೊತ್ತೇ ಇಲ್ಲ ಅಂಥೇಳಿ. ಗೊತ್ತಿದೆ ವಾಲಿಗೆ. ತಾರೇನೇ ಹೇಳ್ತಾನೆ, 2ನೇ ಸತಿ ಹೊರಟಾಗ ನೀವು ಹೋಗಬೇಡ, ರಾಮ ಬಂದಿದ್ದಾನಂತೆ ಜೊತೆಗೆ. ರಾಮ ಯಾರು ಗೊತ್ತಲ್ಲ ನಿನಗೆ? ತಾರೆ ಹೇಳ್ತಾಳೆ, ಸಾಕ್ಷಾತ್ ನಾರಾಯಣ. ಹೌದು, ನನಗೆ ಗೊತ್ತು ಅಂತ ಹೇಳ್ತಾನೆ, ನನಗೆ ಭಾರಿ ಗೊತ್ತು ಅಂತ ಹೇಳಿದ್ರು. ಶರಣಾಗಬೇಕು, ಹೋಗ್ಬೇಕು ಬೇಡ ನೋಡ್ಲಿಕ್ಕೆ. ಯುದ್ಧ ಮಾಡೋಕ್ಕೆ ಹೋಗಿ ಇದಾಯ್ತು. ಅದು ಗೊತ್ತಾದ್ಮೇಲೆ ಅವಜ್ಞೆ ಮಾಡಿದಾಗ ಆಯ್ತಾಗ. ರಾಮ ಬಂದಿದ್ದಾನಂತ ಹುಡುಕತ್ತ ಹೋಗ್ಬೇಕೋ ಇಲ್ಲೋ? ಒಂದು ಕಂಡೀಷನ್ ಹೇಳ್ತಾನೆ, ರಾಮ ಬಂದು ಜೊತೆಗಿದ್ದರೆ ನಾನು ಯುದ್ಧ ಮಾಡೋಕ್ಕೆ ಹೋಗೋದಿಲ್ಲ. ಅಷ್ಟು ಹೇಳಿದ್ದೇ ಹೊರತು ರಾಮನ ಆ ರೀತಿ ಹೇಳಬಾರ್ದು. ಹೋಗಿ ಹುಡ್ಕೊಂಡು ಹೋಗಿದ್ರೆ ಮುಗಿದು ಹೋಗ್ತಾಯಿತ್ತು ಕತೆ. ಇಲ್ಲಿ ಹುಡ್ಕೊಂಡು ಹೋಗಲಿಲ್ಲ, ದ್ವಾರಕ್ಕೆ ಹೋಗಲಿಲ್ಲ. ದ್ವಾರಕ್ಕೆ ಅಷ್ಟು ದೂರ ಅಲ್ಲಿ ಇರಲಿಲ್ಲ. ಮಾಲ್ಯವಂತ ಹತ್ತಿರ ಇದೆ. ಮಾಲ್ಯವಂತ ಪರ್ವತ 1-2 ಕಿಲೋಮೀಟ್ರ್ ಅಷ್ಟೇ ಅಲ್ಲಿರೋದು. ಇದರದ್ದು ಎಷ್ಟು ದೂರ? ಉಪಪ್ಲಾವದಿಂದ ಹೊರಟಿದ್ದು ಭಾರಿ ದೂರ. ಅಷ್ಟು ದೂರಕ್ಕೆ ಹೋದ. ಇಲ್ಲಿ ಯಾಕೆ ಹೋಗಲಿಲ್ಲ ಅಂತ ಕೇಳಿದರೆ, ಆ ಭೀಮನ ತಮ್ಮ ಆಗಿಲ್ಲಾಗ. ಹನುಮಂತ ಆ ಕಡೆ ಹೋಗ್ಬಿಟ್ಟಿಲ್ಲ. ಹನುಮಂತ ಆಪೋಸಿಟ್ ಪಾರ್ಟಿ ಸೇರಿದ್ರಿಂದ ವಾಲಿಗೆ ಆಗಲಿಲ್ಲ. ಇಲ್ಲಿ ಆಯಿತು. ಆದ್ದರಿಂದ ಧನುರ್ಧರನಾಗಬೇಕು. ಇಲ್ಲಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಅಜ್ಞಾನ ಅಂದ್ರೆ ಮಾಡೋಕ್ಕಾಗ್ತಿತ್ತಾ? ಆದ್ದರಿಂದ ಹೋಯ್ತಾರೆ. ಪಾರ್ಥೋ ಯಾರಿಗೆ? ನಮಗೆ ಸಂದೇಶ ಕೊಡ್ತಿರೋದೀಗ. ಸಂದೇಶ ಮಹಾಭಾರತ ಏನದು? ಅದು ಇಲ್ಲದ್ದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮಹಾಭಾರತ ಕೊನೆಗೆ ಬರುತ್ತೆ. ಆ್ಯಕ್ಚುಲಿ ಮೂಲ ಮಹಾಭಾರತಲ್ಲೇ ಬರುತ್ತೆ. ವಾಯುದೇವರ ಅವತಾರ ಮಾಡೋ ವಿಚಾರ. ಆಚಾರ್ಯ ಕೋಟ್ ಮಾಡ್ತಾರೆ, ಮೋಕ್ಷ ಧರ್ಮದಲ್ಲಿ ವಿಷಯ ಬಂದಿದೆ ಅಂತ ಹೇಳ್ತಾರೆ. ಅದು ಸಿಗುತ್ತೆ ಕೂಡ ವಾಕ್ಯ. ನೀವು ಮತ್ತೆ ಅವತಾರ ಮಾಡ್ತೀರಿ ನೀವೆಲ್ಲ ಅಂತ ಹೇಳ್ತಾರೆ, ಸ್ಪಷ್ಟ ಹೇಳ್ತಾರೆ. ಆಯಿತಾ? ಮತ್ತು ಆಚಾರ್ಯ ಭೀಮ ಅಂದರೆ ಯಾರು? ಮಧ್ವಾಚಾರ್ಯ. ಜಾತಃ ಪುನಃ ವಿಪ್ರಥ ತನುಹೂತ ಭೀಮಃ. ಭೀಮನೇ ಆಚಾರ್ಯರಾಗಿ ಬಂದಿರೋದಾದ್ದರಿಂದ ಭೀಮ ಕೊಟ್ಟು ಮಧ್ವಾಚಾರ ಆದ್ರಲ್ಲ. ಧನುಶಬ್ದಕ್ಕದು ಉಪನಿಷತ್ತಿನ ಅರ್ಥನೇ ಇದೆ. ಆದ್ದರಿಂದ ಧನುರ್ಧರ. ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ. ಅಲ್ಲೇನು ಬರುತ್ತೆ? ಸಂಪತ್ತು. ಶ್ರೀಹಿ. ಒಬ್ಬ 2 ಶ್ರೀಹಿ. ಒಂದು ಶ್ರೀ ಕೃಷ್ಣ ಇದ್ದಿದ್ದಕ್ಕೆ ಮಹಾಲಕ್ಷ್ಮಿ ಶ್ರೀ, ಭೀಮ ಇದ್ದಿದ್ದಕ್ಕೆ ದ್ರೌಪದಿ ಶ್ರೀಹಿ. ಇಬ್ಬರು ಶ್ರೀ ಬರ್ತಾರೆ. ಅಂದರೆ ವಿಜ್ಞಾನ ಬಂತು, ಅಪ್ರೋಷ್ಟ ಜ್ಞಾನನೂ ಬಂತು, ಎರಡಾಯ್ತಾರೆ. ವಿಜಯ ವಿಶಿಷ್ಟವಾದ ಜಯ. ಇವುಳು ಬೇರೆ ನೋಡಿ, ಬರೀ ಜಯ ಸಂಸಾರದ್ದು,
ವಿಶಿಷ್ಟ ಜಯ ಶ್ರೇಯಸ್ಸು, ಇದು ಪ್ರೇಯಸ್ಸು. ಪ್ರೇಯಸ್ಸು ಜಯ, ವಿಜಯ ಶ್ರೇಯಸ್ಸು, ಆದ್ದರಿಂದ ಅದು ಬರುತ್ತೆ. ಇವತ್ತು ಬರೀ ಸಂಬಳ ಕೊಡ್ತಾರೆ, ಪೆನ್ಷನ್ ಇಲ್ಲ ಅಂದರೆ ಆಗೋ ಹಾಗೆ. ಪೆನ್ಷನ್ ಕೊಟ್ಟು 2 ಅಡ್ವಾಂಟೇಜ್ ಬಂತು, ಸಂಬಳನೂ ಬಂತು, ಆಮೇಲೆ ಎಷ್ಟೊತ್ತು ಪೆನ್ಷನ್ ಸಂಬಳಕ್ಕೆ ಜಾಸ್ತಿ ಬರುತ್ತೆ. ಜಾಸ್ತಿ ತೊಗೊಂಡ್ರೆ ಇವತ್ತು ಆ್ಯಕ್ಚುಲಿ ಸಂಬಳ ಎಲ್ಲರಿಗೂ ಅನುಭವ ಅದು. ಅವ್ರು ರಿಟೈರ್ ಆಗಬೇಕಾದ್ರೆ ತೊಗೊಂಡು ಸಂಬಳಕ್ಕೂ ಈಗ ಬರ್ತಿರೋ ಪೆನ್ಷನ್ನಿಗೂ ಸಂಬಂಧನೇ ಇಲ್ಲ. ಅಂದರೆ ಏನಾಯ್ತು, ಅಲ್ಲಿಗೆ ಆಜೀವ ಬರುತ್ತೆ. ಹೆಚ್ಚಿಸಿರೋದಿಲ್ಲ ಆದರೆ ಹೋಗುತ್ತೆ. ಅಷ್ಟೇ ಅಲ್ಲಿ ಪೆನ್ಷನ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. 80 ಇಯರ್ಸ್ಗೊಮ್ಮೆ 90, 100ಗೆಲ್ಲ ಜಾಸ್ತಿ 100 ಆದಮೇಲೆ ಏನು ಮಾಡ್ತಾರೆ ಗೊತ್ತಾ ಯಾರಿಗಾದ್ರೆ? 100 ಇಯರ್ಸ್ ಆದಮೇಲೆ ಏನು ಮಾಡ್ತಾರೆ? ಡಬಲ್ ಪೆನ್ಷನ್ 100% ಜಾಸ್ತಿ ಕೊಡ್ತಾರೆ. 100%. ಅದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಅದು. 80 25%, 50%, ಆಮೇಲೆ 100%. ಹಾಂ 50%, ಇದು 100%. ಆದ್ದರಿಂದ ಜಾಸ್ತಿ ಆದಷ್ಟು ಕೂಡ ಏನಾಗುತ್ತೆ ಅಲ್ಲಿಗೆ ಅಂದರೆ ಬೆಳೀತಾ ಹೋಗುತ್ತೆ ಅಂತ. ಇನ್ನೂ ಇದು 200 ಇಯರ್ಸ್ ಎಷ್ಟು ಕೊಡ್ತಿದ್ರು ಗೊತ್ತಿಲ್ಲ. ಇದು ಅದಿಲ್ಲ ಇರೋದಿಲ್ಲ, ಅದರಿಂದ ಹೊರಟೋಯ್ತು. ದೇವ್ರದ್ದು ಹಾಗಲ್ಲ, ದೇವ್ರದ್ದು ಹಾಗಲ್ಲ. ದಿಸ ಪುನರಾವರ್ತತೆ ರಚ ಪುನರಾವರ್ತ ಫಾರ್ ಎವರ್. ಅದು ಡಬಲ್ ಆಗ್ತಾನೆ ಜಾಸ್ತಿ ಆಗ್ತಾನೆ ಇರ್ತದೆ. ಏನೋ ಯಾವುದು ಹೌದು. ಅದಕ್ಕೇನೆ ಸರ್ಕಾರದ ಬೆನಿಫಿಟ್ ಇದಕ್ಕೆ ಬರೋದಿಲ್ಲ. ಇವರ ದುಡ್ಡೇ ಇರೋದಿಲ್ಲ ಕೊಡಲಿಕ್ಕೆ. ದೇವರು ಅನಂತರ ಆದ್ದರಿಂದ ಎಷ್ಟು ಬೇಕಾದ್ರೂ ಕೊಡ್ತಾರೆ. ತತ್ರ ವಿಜಯೋ ಭೂತಿ ಅಂತ ಹೇಳಿದರೆ ಬಂದಿದ್ದು ಮತ್ತೆ ಹೋದರೆ ಭೂತಿ ಅಂತ ಕರಿಬೇಕು. ಸಂಬಳ ಖರ್ಚಾಗೋಗ್ಬಿಡುತ್ತಲ್ಲ, ಅದು ಭೂತಿ. ಜ್ಞಾನ ಅಂಬೋದು ಯಾವಾಗಲೂ ವಾಪಸ್ ಹೋಗೋದೇ ಇಲ್ಲ, ಬೆಳೀತಾ ಹೋಗುತ್ತೆ. ಆದ್ದರಿಂದ ಭೂತಿರ್ ಮಹಾಲಕ್ಷ್ಮೀ ಅಂತ ಕರೆದು ಸುಧಾದಲ್ಲಿ ಕೊನೆಯ ಮಾತಾದೆ ಹೇಳಿದ್ದೇನು, ಬಂದಿದ್ದು ನಾಶವಾಗಿ ಬೆಳೀತಾ ಹೋದರೆ ಭೂತಿ. ಅದು ಭಾರಿ ಶ್ರೀಮಂತ ಎಲ್ಲ ಪಾಪಾರ ಮಾಡಿಕೊಂಡ. 1 ಲಕ್ಷ ರೂಪಾಯಿ ಸಂಬಳ ಕೊಟ್ಟು ದಪ್ಪ ಕಟ್ ಮಾಡಿಕೊಂಡು ಏನು ತೊಗೊಂಡದ್ರ? ಇಲ್ಲಿ ಹಾಗಲ್ಲ, ಶಾಶ್ವತ ಉಳಿಬೇಕು, ಬೆಳಿಬೇಕು. ಭೂತಿ ಅದು ಏನು ಲಬ್ಧಸ್ಯ ನಾ ಪುನರ್ಹ್ರಾಸ, ಅದನ್ನು ಭೂತಿ ಅಂತ ಕರೀತಾರೆ. ಗೊತ್ತಾಯ್ತಾ? ಇಲ್ಲಿ ಹಾಕಿದೆ ಅದನ್ನೆಲ್ಲ. ವೃದ್ಧಶ್ಚ ನ ಪುನರ್ಹ್ರಾಸೋ ಭೂತಿರಿತ್ತೇವ ಕಥ್ಯತೆ ಇತಿ ಶಬ್ದ ನಿರ್ಣಯೇ. ಆಚಾರ್ಯದೇ ಮಾತು. ಲಬ್ಧಶ್ಚ ಪುನರ್ನಹ್ರಾಸ, ಹ್ರಾಸ ಆಗೋದಿಲ್ಲ. ಯೋಗಕ್ಷೇಮ ಇದ್ದಾಗ, ಯೋಗ ಬಂದ ಕ್ಷೇಮ ಉಳಿಯುತ್ತಲ್ಲ, ಹಾಗೆ ಅದಕ್ಕೆ ಭೂತಿ ಅಂತ ಕರೀತಾರೆ. ಧ್ರುವ ನೀತಿ ಮತಿರ್ಮಮ. ನೀತಿ ಅಂತಾರೇನು? ನ್ಯಾಯ. ಎಲ್ಲ ಅನ್ಯಾಯದ ಪ್ರಶ್ನೆನೇ ಬರೋದಿಲ್ಲ. ಮತಿರ್ಮಮ, ಇದೆಲ್ಲ ನನ್ನ ವಿಚಾರ ಅಂಥೇಳಿ. ಇನ್ ಮೈ ಒಪಿನಿಯನ್ ಅಂತ ಅರ್ಥ. ಇಷ್ಟೆಲ್ಲ ಒಂದು ನಮಗೇನು ಅನಿಸುತ್ತಾಗ, ಸಂಜಯ್ ಒಪಿನಿಯನ್ ಹೂ ಈಸ್ ಹಿ? ಹೌದಲ್ಲ? ಇನ್ ಮೈ ಒಪಿನಿಯನ್ ಅಂತ ಸ್ಟೂಡೆಂಟ್ ಹೇಳಿದ್ರು, ಇನ್ ಮೈ ಒಪಿನಿಯನ್ ನಾಳೆ ಸ್ಕೂಲಿಲ್ಲ ಅಂತ ಹೇಳಿದರೆ ಯಾರು ಕೇಳ್ತಾರೆ ಅದನ್ನು? ಹೇಗೆ ಆಥರೈಸ್ರು ಅಂತ ಪ್ರಶ್ನೆ ಬರುತ್ತೆ. ಅದೆಲ್ಲ ಹೇಳಿದ್ದಲ್ಲ, ಮತ್ತೆ ಓದಿದ್ರೆ ಮಾತ್ರ ಗೊತ್ತಾಗುತ್ತೆ, ಹೊರತು ಗೊತ್ತಾಗೋದಿಲ್ಲ. ಹೇಳ್ತಿರೋ ಸಂಜಯ ಕರೆಕ್ಟು, ಬಟ್ ಅದು ಏನಿದೆ ಆತನಿಗೆ ದಿವ್ಯ ದೃಷ್ಟಿ ಇದೆ. ಈಗ ದಿವ್ಯ ದೃಷ್ಟಿಯಿಂದ ಮಾತಾಡ್ತಿದ್ದಾನೆ. ಅಪಾಯಿಂಟಿಂಗ್ ಅಥಾರಿಟಿಯಾಗಿ ಮಾತಾಡೋದು ಬೇರೆ, ನಾನು ಒನ್ಸ್ ಅಪಾನ್ ಎ ಟೈಮ್ ಆಗಿದ್ದೆ ಅಂತ ಹೇಳೋದು ಬೇರೆ. ಈಸ್ ಕಾಂಪಿಟೆಂಟ್ ಇದು ಡಿಕ್ಲೇರ್ ದ ರಿಸಲ್ಟ್. ಅದಕ್ಕೆ ಅಂಪೈರ್ ಔಟ್ ಆದರೆ ಔಟ್ ಆಗ್ತಾರೆ, ಕೂತವರೆಲ್ಲ ಔಟ್ ಹೋದ್ರೆ ಔಟ್ ಆಗಲ್ಲ. ಅಷ್ಟು ಜನ ಪ್ರೇಕ್ಷಕರು ಎಲ್ಲರಿಗೂ ಒದರ್ತಾರೆ. ಆ ಕಡೆ ನೋಡೋದಿಲ್ಲ ಯಾರು. ಇವ್ರಿಗೆ ಕೈ ಎತ್ತಿಬಿಟ್ರೆ ಬೋದಾಯ್ತು. ಒಬ್ಬನಿಗೆ ಅಷ್ಟು ಬೆಲೆ. ಅದಕ್ಕೆ ಅವನೇ ಆಮೇಲೆ ಎತ್ತಿ ಹಾಗೆ ಎತ್ತಬೇಕಷ್ಟೆ. ಅದೇ ಬೇರೆ ಪೆಟ್ಟುಗಳ ಯಾವ ಸ್ಟಾಲಲ್ಲಿ ಇರ್ತಾನೆ ಈಗ ಸಂಜಯ? ದಿವ್ಯ ದೃಷ್ಟಿ ಇರೋದ್ರಿಂದ ಆತ ಹೇಳಿದರೆ ಬೆಲೆ ಇದೆ ಅದಕ್ಕೆ. ಅರ್ಥ ಆಯ್ತಾ? ಅದಕ್ಕೆ ವ್ಯಾಸಪ್ರಸಾದ ಅಂತ ಹೇಳ್ತಾರೆ ಅಂತ ಅದು ಸೇರಿಸ್ಕೋಬೇಕೀಗ. ವ್ಯಾಸಪ್ರಸಾದ ಅಂತ ಹೇಳ್ತಾ ಇದ್ದೇನೆ, ಇದು ಗ್ಯಾರಂಟಿ ಬರುತ್ತೆ. ತತ್ರ ಶ್ರೀ ವಿಜಯೋ ಭೂತಿ. ಏನು ನೀತಿ ನಯ. ನೀತಿ ಅಂದರೆ ಒಯ್ಯೋದು ದೇವ್ರ ಹತ್ರ. ಗೊತ್ತಾಯ್ತಾ? ನೀತಿ ರಾಜನೀತಿ, ತತ್ವನೀತಿ ಅಂತ ಹೇಳ್ತೇವಲ್ಲ, ಹಾಗೆ ನೀತಿ ಶಬ್ದಕ್ಕೆ ನಯ ಅಂತಲೇ ಅರ್ಥ. ತತ್ರ ಶ್ರೀ ವಿಜಯೋ ನೀತಿ ಭೂತಿ ಧ್ರುವ. ನೀತಿ ಅಂದರೆ ಪರಮಾತ್ಮನ ಹೆಸರೇ ನೀತಿ. ಮತ್ತು ಸರಿಯಾದ ಪರಮಾತ್ಮ ದಾರಿಗೂ ನೀತಿ ಅಂತ ಕರೀತಾರೆ. ಹೋಗೋ ದಾರಿ ಯಾವಾಗಲೂ ಕ್ಲಾರಿಟಿ ಇರುತ್ತೆ, ಎಂದು ದಾರಿ ತಪ್ಪೋದೇ ಇಲ್ಲ. ಕೊನೆಗೆ ದೇವರ ಹತ್ರ ಹೋಗ್ತಾನೆ. ಧ್ರುವ ನಿಶ್ಚಿತ. ಇದೆಲ್ಲ ಕೂಡ ಏನಿದು? ಧ್ರುವ ಮತಿ ಮತಿ ಧ್ರುವ. ಹೇರ್ ಬೈ ಡಿಕ್ಲೇರ್ ಅಂತ ಹೇಳ್ತಾರಲ್ಲ, ಹಾಗೆ. ಗೊತ್ತಾಯ್ತಾ? ಟು ಹೋಮ್ ಕನ್ಸರ್ಟ್ ಹೇಳಬೇಕಾದ್ರೆ, ಅಫಿಡೇವಿಟ್ ಮಾಡ್ಬೇಕಾದ್ರೆ ಹೇಳಬೇಕು. ವಿಲ್ ಮಾಡ್ಬೇಕಾದ್ರೆ ಒಂದು ಕಂಡೀಷನ್ ಹಾಕ್ಬೇಕು. ಏನಂತ? ಐ ಆಮ್ ಪರ್ಫೆಕ್ಟ್ಲಿ ಓಕೆ. ಒಂದು ಹೆಲ್ತ್ ಸರ್ಟಿ ಅವ್ನು ಇದು ಮಾಡಿದ್ರು. ಏನು ಮಾಡ್ತಾರಂತೆ ಅದನ್ನ ಚಾಲೆಂಜ್ ಮಾಡೋರು, ನೀವು ಬುದ್ಧಿ ಸರಿ ಇದ್ದಿಲ್ಲ ಅವ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಎಚ್ಚರ ಇದೆ ನನಗೆ ಅಂತ ಹೇಳಿದಾಗ ಬೆಲೆ ಬರುತ್ತೆ. ಸೆಲ್ಫ್ ಡೆಕ್ಲರೇಷನ್ ಕೊಡಬೇಕಾದ್ರೆ. ಅದಕ್ಕೆ ಮತಿರ್ಮಮ. ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ ಇತಿ ಶ್ರೀಮದ್ ಭಗವದ್ಗೀತಾಯಾಂ 18. ಇನ್ನೂ ಹೇಳೋದಿದೆ, ಮತ್ತೆ ಮುಂದೆ ಬಂದಾಗ ಹೇಳೋಣ ಯಾವುದೇ ಪ್ರಸಂಗ ಬಂದಾಗ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮಮ.
ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ. ಕೊನೆಯದೇನಿದು ಏನೇ ಶಾಸ್ತ್ರ ಕೊನೆಯದಕ್ಕೆ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯ ಇತಿ ಶ್ರೀಮದ್ಭಗವದ್ಗೀತಾ. ಆಚಾರ್ಯಗಳು ಮುಗಿಸ್ತಾ ಹೇಳ್ತಾರೆ ಅದನ್ನು. ಕೊನೆಗೆ ಭಾಷ್ಯನೂ ಇದೆ, ಇದು ಇದೆ. ಹಾಂ, ಇಲ್ಲಿ ಭಾಳ ಇಂಪಾರ್ಟೆಂಟ್, ಭಾರಿ ಇಂಪಾರ್ಟೆಂಟ್ ಅಂತ ಕೇಳಿದರೆ ನೋಡಿ ಗೊತ್ತಾಗುತ್ತೆ. ಆಚಾರ್ಯ ಫಸ್ಟ್ ವರ್ಕ್ ಇದು ಭಗವದ್ಗೀತಾ. ಫಸ್ಟ್ ವರ್ಕ್ ತಮ್ಮ ಸ್ವರೂಪ ಹೇಳಿಬಿಟ್ಟಿದ್ದಾರೆ. ಆಗಲೇ ಇದರಲ್ಲೇ ಸ್ವರೂಪ ಹೇಳಿಬಿಡ್ತಾರೆ. ಯಸ್ಯ ತ್ರೀಣ್ಯುತಾನೇ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಪಡ್ತದರ್ಶನ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ಯೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಲಿಖಿತೇನ ಪ್ರಭೌ ಪೂರ್ಣಾದೋಷ ಮಹಾವಿಷ್ಣೋ ಗೀತಾಮಾಶ್ರಿತ್ಯ ಲೇಶತಃ ನಿರೂಪಣಂ ಕೃತಂ ತೇನ ಪ್ರಿಯತಾಂ ಮೇ ಸದಾ ವಿಭು. ಹೇಳೋದು ತುಂಬ ಇದೆ. ಇದನ್ನು ನಾವು ಶುಕ್ರವಾರ ಕಂಟಿನ್ಯೂ ಮಾಡೋಣ, ಗೊತ್ತಾಯ್ತಾ? ಬೇಕಾದಷ್ಟಿದೆಯನ್ನು ಕೂಡ ಅದು ಭಾಷ್ಯ ಇದು. ತಾತ್ಪರ್ಯ ಬೇರೆ ಇದೆ ಇನ್ನೂ ಕೂಡ. ಅದೇ ತಾತ್ಪರ್ಯದಲ್ಲೂ ಆಚಾರ್ಯ ಹೇಳಿದ್ದಾರೆ, ತಾವು ಸ್ವರೂಪ ಹೇಳಿದ್ದಾರೆ, ಅಲ್ಲೂ ಹೇಳಿದ್ದಾರೆ, ಇಲ್ಲೂ ಹೇಳಿಬಿಟ್ಟಿದ್ದಾರೆ. ಯಶಸ್ತ್ರೀಣಿದು ಎರಡು ಕಡೆಯೂ ಇದೆ. ಅದನ್ನ ಹೇಳಿದರೆ ಇಷ್ಟು ಹೇಳಿ ಯಾರಿಗೆ ಸಾಧ್ಯ ಇದೆ ಎಲ್ಲ ಕೂಡ, ಗೊತ್ತಾಯ್ತಾ? ನ್ಯಾಚುರಲಿ ಇದು ಹೇಳಿದಾಗ ಏನು ಮಾಡ್ತಾರೆ ಜನ? ಅಲ್ಲ, ಓದ್ತಾರಲ್ಲ, ಮಾಡಿ ತೋರಿಸಿ ಅಂತ ಬಿಡ್ತಾರಾ? ತೋರಿಸ್ತಾ ಬಂದ್ರೆ ಆಚಾರ ಅದಕ್ಕೇನೆ ಏನು ಕೇಳಿದ್ರು ತೋರಿಸ್ತಾ ಬರ್ತಾಯಿ. ಹೇಳ್ತಾ ಬುಕ್ಕಲ್ಲಿದೆ, ಈಗ ಯಾವುದು ತೋರಿಸೋದಿಲ್ಲ ಅಂತ ಹೇಳಲಿಲ್ಲ. ತೋರಿಸ್ತೀರಿ ಹೇಳ್ತೀರಿ ಯಾಕಂತ ಕೇಳ್ತಾರೆ. ತೋರಿಸ್ತಾ ಹೋದರೆ ಹೇಳ್ತೀರಿ ಅದಕ್ಕೆ, ಗೊತ್ತಾಯ್ತಾ? ದೈವ ಮನೆಯಲ್ಲಿದೆ ಅಂತ ಹೇಳಿದ್ರೆ ಒಪ್ಪಲ್ಲ ಅವರು. ಇಲ್ಲಿ ಇಟ್ಕೊಂಡಿರ್ಬೇಕು ನೀನೀಗ. ಮನೆಗೆ ಹೋಗಿ ಲಾಕರಲ್ಲಿದೆ, ಆ ಬ್ಯಾಂಕಲ್ಲಿದೆ, ಆ ಬ್ಯಾಂಕ್ ಬೇರೆ ಊರಲ್ಲಿದೆ, ಕೊನೆಗಿಲ್ಲ ಅಂತ ಅರ್ಥ ಅದಕ್ಕೆ. ಎಂದು ಹಾಗೆ ಹೇಳಬಾರ್ದು. ಇದೆಲ್ಲ ಆಚಾರ್ಯ ಮಾತುಗಳನ್ನ ಅರ್ಥ ಮಾಡಿಕೊಂಡು ನಾವು ಮಧ್ವೀಜ ಓದ್ತಾ ಇರಬೇಕಿದೆ. ಇದು ಬರೆದಿದ್ದು ಯಾವಾಗ ಗೊತ್ತಾಯ್ತಾ? ಫಸ್ಟ್ ವರ್ಕ್ ಅದು. ಗೀತಾಭಾಷ್ಯಂ ವಿಧಾಯಾತೌ ಪ್ರಥಮಂ ತುಷ್ಟಿತಂ ಹರೇ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಫಸ್ಟ್ ವರ್ಕ್ ಆಚಾರ್ಯರು ಅದರಲ್ಲೇ ಡಿಕ್ಲೇರ್ ಮಾಡಿಬಿಡ್ತಾರೆ ತಾವ್ಯಾರು ಅಂತ. ಅದಕ್ಕೆ 4,000 ಬಾಳೆಹಣ್ಣು 15-30 ಕೊಡ ಹಾಲು ಯಾಕೆ ತಂದು ಕೊಡ್ತಿದ್ರು? ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಷ್ಟೇ. ಅಷ್ಟು ವೆರಿ ಯಂಗ್ ಆಚಾರ್ಯರಿಗೆ ಆ ಕಾಲಕ್ಕೆ. ಬೇರೆಲ್ಲ ಸ್ವರೂಪ ಹೇಳ್ಕೊಂಡ ಮೇಲೆ ಇರಬಾರ್ದು. ಆದರೆ ಇಬ್ಬರಿಗೆ ಮಾತ್ರ ಇಲ್ಲ. ದೇವರು ಹೇಳ್ಬೋದು, ವಾಯುದೇವರು. ಕೃಷ್ಣ ತಾನು ಪ್ರತಿಶತ ಹೇಳ್ಕೊಂಡೇ ಮಾಡ್ತಿದ್ದಾನೆ. ಅದನ್ನು ವಾಯುದೇವರು ಹೇಳ್ತಾರೆ, ದೋಷ ಇಲ್ಲ. ಇನ್ನು ಹೇಳೋದಿದೆ ಮುಂದೆ ನೋಡೋದು. ಯಾವುದು ಬರುತ್ತಲ್ಲ, ಇನ್ನೂ ಮುಗಿದಿಲ್ಲಲ್ಲ. ಏನು ರೆಸ್ಪಾಂಡ್ ಮಾಡ್ತಾರೆ ನೋಡೋಣ. ನಾವೇನು ರೆಸ್ಪಾಂಡ್ ಮಾಡ್ತೀವಿ ಗೀತೆ ಕೇಳಿದ ಮೇಲೆ? ಅದೇ ರೀತಿ ರೆಸ್ಪಾಂಡ್ ಮಾಡೋದಷ್ಟೇ ಹೊರತು ಬೇರೆ ಏನಿಲ್ಲ. ಇದನ್ನು ನಿಲ್ಲಿಸ್ಬೇಕಾಗಿತ್ತ? ನಿಜಾನ ಏನು ಮಾಡಬೇಕಾಗಿತ್ತ? ಈಗ ಲಿಖನ ಮಾಡಿ ಆಗಿದೆ. ಈಗ ಇದನ್ನು ನಿಲ್ಲಿಸ್ಬೇಕಾಗಿತ್ತು. ಒಂದು ವ್ಯಾಮೋಹ, ಇನ್ನೊಂದು ಆಸಕ್ತಿ. ನನ್ನ ಮಾತು ಕೇಳೋದಿಲ್ಲ ಅಂತ ಗೊತ್ತಾಗ್ತದೆ, ಅದು ಸಾಧ್ಯ ಇಲ್ಲ. ಹಾಂ, ಏನಾಗ್ಲಿಕ್ಕೆ? ಹಾಂ, ಯಾರಿಗೆ? ಅದಕ್ಕೇನೆ ಇಬ್ಬರು ಹೇಳಿದಾರೆ ಅದು ತಿಳಿಯೋದು ಅಂತ ಹೇಳಿದ್ದು. ಮೂಲ ಗ್ರಂಥ ಓದಿರಿ ತಿಳಿಯೋದಿಲ್ಲ, ಸರ್ವಮೂಲ ಓದಿರಿ ತಿಳಿತದೆ ಅಂತ. ಬರೀ ಇದಕ್ಕೆ ತಿಳಿಯೋದಾಗಿ ಎಲ್ಲರಿಗೂ ತಿಳಿದು ಬಿಡ್ತೀನಿ. ಧೃತರಾಷ್ಟ್ರ ತಿಳಿದೇ ಹೋಗಿದ್ದಕ್ಕೆ ಕಾರಣ ಸ್ವಲ್ಪ ಗೀತಾ ಭಾಷೆ ಇಲ್ಲ, ಆಗತ್ತೆ ಅದು ತಿಳಿಲಿಲ್ಲ. ಅದು ಭೀಮಸೇನ ಹೇಳಿದ ಮೇಲೆ ಗೀತಾ ಭಾಷೆ ಬಂತು ತಿಳಿತು ಅಂತ.